ನಮಸ್ಕಾರ ರೈತರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಮೊದಲನೇದಾಗಿ ಹತ್ತಿ ಕುರಿತಾಗಿ ಮಾತಾಡೋಣ. ಹತ್ತಿಯಲ್ಲಿ ಯಾವೆಲ್ಲ ಕೀಟಗಳು ಬರ್ತವೆ ಮತ್ತು ಅವನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಇಲ್ಲಿ ಏನು ಅಂತ ಹೇಳಿದರೆ ಕುತೂಹಲಕಾರ ವಿಷಯ ಏನು ಅಂತ ಹೇಳಿದರೆ, ಎಲ್ಲರೂ ಇದನ್ನು ತೀಕ್ಷ್ಣವಾಗಿ ಅಂದರೆ ಗಮನವಿಟ್ಟು ಕೇಳದಲ್ಲಿ ಖರ್ಚು ಕಡಿಮೆ ಅಥವಾ ಖರ್ಚೇ ಇಲ್ಲದೆ ಯಾವ ರೀತಿ ಕೀಟಗಳನ್ನು ನಿರ್ವಹಣೆ ಮಾಡೋದು ಅಂತಕ್ಕಂಥ ವಿಷಯನ ನಾನು ಹೇಳ್ತಾ ಬರ್ತೇನೆ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿದಲ್ಲಿ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಮುಂದುವರಿಯೋಣ. ಮೊದಲನೇದಾಗಿ ಇನ್ಸೆಕ್ಟ್ ಪೆಸ್ಟ್ ಆಫ್ ಕಾಟನ್ ಅಂದರೆ ಏನಿಲ್ಲಿ ಕಾಟನಲ್ಲಿ ಯಾವೆಲ್ಲ ಕೀಟಗಳು ಬರ್ತವೆ ಅಂತಕ್ಕಂಥದ್ದು. ಅಂದರೆ ಮೊದಲನೇ ಹಂತದಲ್ಲಿ ಅದು ಕೀಟ ಯಾವುದು ಬರ್ತದೆ, ನಂತರ ಯಾವುದು ಬರ್ತದೆ, ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಯಾವೆಲ್ಲ ತಳಿ ಬೆಳಿಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡೋಣ. ಮೊದಲನೇದಾಗಿ ಹತ್ತಿ ಅಂತ ಹೇಳಿದರೆ ಇದನ್ನು ಮಳೆಯಾಶ್ರಿತದಲ್ಲೂ ಬೆಳೀತಾರೆ, ನೀರಾವರಿಯಲ್ಲೂ ಬೆಳೀತಾರೆ. ಮತ್ತು ಇನ್ನು ಇದು ಒಂದು ನಮ್ಮ ದೇಶದ ಮುಖ್ಯವಾದ ನೂಲಿನ ಬೆಳೆಯಾಗಿದೆ. ಇದರ ಕುರಿತಾಗಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಾಗಿ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ತಾವು ಇಷ್ಟಪಟ್ಟಲ್ಲಿ ಕಮೆಂಟಲ್ಲಿ ಅದನ್ನು ಕೂಡ ಆ, ಪ ಮೆಸೇಜ್ ಮಾಡಿದರೆ ನಾನು ಅದ್ರ ಬಗ್ಗೆ ಕೂಡ ತಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಹತ್ತಿ ಒಂದು ನಮ್ಮ ರಾಜ್ಯದ್ದು ಮುಖ್ಯ ಬೆಳೆಯಾಗಿದೆ. ಎಸ್ಪೆಷಲಿ ಧಾರವಾಡ ಮತ್ತು ಸುತ್ತಮುತ್ತ ಭಾಗದಲ್ಲಿ ತುಂಬ ಒಂದು ಹತ್ತಿಯ ರೆವಲ್ಯೂಷನ್ನೇ ಆಯಿತು ಅಂತ ಹೇಳ್ಬೋದು. ಈಗ ಯಾವೆಲ್ಲ ತಳಿಗಳನ್ನು ಬೆಳೀತಾ ಇದ್ದಾರೆ ಹತ್ತಿಯಲ್ಲಿ ಅಂತ ಹೇಳಿದರೆ, DHV 105 ಅಂತಕ್ಕಂಥದ್ದು ಹೈಬ್ರಿಡ್ದು, DCH32 ಅಂತಕ್ಕಂಥದ್ದನ್ನು ಬೆಳೀತಾರೆ, ಜಯಲಕ್ಷ್ಮಿ ಅಂತ ಕರೀತಾರೆ. ಆಮೇಲೆ DHH 44 ಅಂತಕ್ಕಂಥದ್ದನ್ನು ಬೆಳೀತಾರೆ. ಆಮೇಲೆ DHH 11 ಅಂತಕ್ಕಂಥದ್ದನ್ನು ಬೆಳೀತಾರೆ. ಕೆಲವೊಂದು ಈಗ ನೋಡಿ DHV 105 ಇದೆಯಲ್ಲ, ಅದು ಎಲೆ ಕೆಂಪಾಗೋದನ್ನು ತಡೀತದೆ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. DCH 32 ಇದೆಯಲ್ಲ, ಅದು ತುಂಬ ಉದ್ದವಾದ ಎಳೆಯನ್ನು ಹೊಂದಿರೋದು. ಈಗ ನಮ್ಮ ಭಾರತಕ್ಕೆ ತುಂಬ ಅದು ಎಸ್ಪೆಷಲಿ ಈ ಫೈಬರ್ ರಿಲೇಟೆಡ್ ಅಂದರೆ ನೂಲಿನ ವಿಷಯವಾಗಿ ತುಂಬ ಅತ್ಯಮೂಲ್ಯವಾದ ಸ್ಥಾನ ಇಡೀ ನಮ್ಮ ವಿಶ್ವದಲ್ಲಿರೋದು. ಯಾಕೆ ಅಂತ ಹೇಳಿದರೆ, ಇಲ್ಲಿ ಬೆಳೀತಕ್ಕಂಥ ಹತ್ತಿ ಇರ್ಬೋದು, ಇಲ್ಲಿ ಮಾಡ್ತಕ್ಕಂಥ ನೂಲಿನಿಂದ ತಯಾರಾದಂಥ ಬಟ್ಟೆ ಇರ್ಬೋದು, ಅದಕ್ಕೆ ಸುಮಾರು ಸಾವಿರ ವರ್ಷಗಳ ಹಿಂದಿನಿಂದಲೂ ಬೇಡಿಕೆ ಇದೆ ಅಂತ ಹೇಳ್ತಾ, ಹಾಗಾದರೆ ಈ ಬೆಳೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೀಗ ಗೊತ್ತಾಯಿತು. ಯಾಕಂತಂದರೆ ಕಾಟನನ್ನು ತುಂಬ ಚೆನ್ನಾಗಿ ಅಂದರೆ ಹತ್ತಿಯನ್ನು ತುಂಬ ಚೆನ್ನಾಗಿ ಬೆಳೆದಾಗ ಮಾತ್ರ ಒಳ್ಳೆಯ ಕ್ವಾಲಿಟಿಯ ನಾವು ನೂಲನ್ನು ಹೊಂದ್ಬೋದು, ಒಳ್ಳೆಯ ಕ್ವಾಲಿಟಿಯ ನಾವು ಬಟ್ಟೆಯನ್ನು ತಯಾರಿಸ್ಬೋದು. ಹಾಗಾದರೆ ಅದಕ್ಕೆ ಹಲವಾರು ಇವತ್ತಿನ ದಿನ ಕೀಟಗಳು ಕಂಡುಬರ್ತಾ ಇದ್ದಾವೆ. ಆ ಕೀಟಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಿಕೊಂಡು ನಾವು ಮುಂದುವರಿಬೇಕು ಅಂತಕ್ಕಂಥದ್ದು. ಕೆಲವೊಂದು ರಸಹೀರುಕಗಳು ಬರ್ತವೆ, ಕೆಲವೊಂದು ಎಲೆಯನ್ನು ತಿಂತಕ್ಕಂಥವು ಬರ್ತವೆ, ಕೆಲವೊಂದು ಬಾಲ್ಸ್ ಅಂತ ಹೇಳ್ತೀವಿ. ಅಂದರೆ ಅದರದ್ದು ಕಾಯಿ ಏನು ಕಟ್ತದಲ್ಲ, ಅದನ್ನು ಅದಕ್ಕೆ ಬಾಲ್ಸ್ ಅಂತ ಹೇಳ್ತೇವೆ. ಇನ್ನು ನಾನು ಮುಂದೆ ಇದ್ರ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಬಾಲ್ಸ್ ಅಂತ ಹೇಳಿದ್ರೆ ಅದರ ಕಾಯಿ ಅಂತಕ್ಕಂಥದ್ದನ್ನು ರೈತ ಬಾಂಧವರು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಒಳಗಡೆ ತಿನ್ನೋದು ಅಥವಾ ಕಾಯಿಗೇ ಕೆಲವೊಂದು ಕೀಟಗಳು ಬರ್ತವೆ. ಹಾಗಾದರೆ ಆ ಕೀಟಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು, ಅದು ನಮ್ಮ ಇಳುವರಿಗೆ ಹತ್ತಿ ಇಳುವರಿಗೆ ಯಾವ ರೀತಿ ಸಮಸ್ಯೆ ಮಾಡುತ್ತೆ. ಮತ್ತು ಹತ್ತಿ ಇಳುವರಿ ಅಲ್ಲದೇ ಹತ್ತಿಯಲ್ಲಿರ್ತಕ್ಕಂಥ ಒಳಗಿರ್ತಕ್ಕಂಥ ನೂಲು ಅಥವಾ ಲಿಂಟ್ ಅಂತ ಏನು ಹೇಳ್ತೀವಿ, ಅದರ ಕ್ವಾಲಿಟಿಯನ್ನು, ಅದರ ಗುಣಮಟ್ಟನ ಯಾವ ರೀತಿ ರಿಡ್ಯೂಸ್ ಮಾಡ್ತವೆ, ಅವನ್ನ ಹೇಗೆ ತಡಿಬೋದು ಅಂತಕ್ಕಂಥದ್ದನ್ನ ನೋಡೋಣ. ಮೊದಲನೇದಾಗಿ ನಾನು ಆವಾಗಲೇ ಮಾತಾಡ್ತಾ ಹೇಳಿದೆ, ಇಡೀ ವಿಶ್ವದಲ್ಲಿಯೇ ಒಂದು 60 ಮಿಲಿಯನ್ ಜನ, ಇಡೀ ವಿಶ್ವದಲ್ಲಿ ಭಾರತಕ್ಕೆ ತುಂಬ ಆದ್ಯತೆ ಇದೆ. ಇಡೀ ಭಾರತದಲ್ಲಿ ಒಂದು 60 ಮಿಲಿಯನ್ ಜನ ಇದ್ರ ಮೇಲೆ ಡಿಪೆಂಡ್ ಆಗಿರೋದು. ಯಾವುದು? ಅಗ್ರಿಕಲ್ಚರ್, ಅದರಲ್ಲೂ ಎಸ್ಪೆಷಲಿ ಕಾಟನ್ ಮೇಲೆ, ಕಾಟನ್ ಟೆಕ್ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರೋದು. 29.8% ಡೊಮೆಸ್ಟಿಕ್ ಪ್ರಾಡಕ್ಟ್ಸು ಇದರಿಂದ ಆಗ್ತಾಯಿದೆ, ಕಾಟನ್ನಿಂದ ಆಗ್ತಾಯಿದೆ. ಅರೌಂಡ್ 9 ಮಿಲಿಯನ್ ಹೆಕ್ಟೇರ್ ಅಷ್ಟು ಭಾರತದ್ದೇನಿದೆ ತಯಾರಿಯಲ್ಲಿ, ಹತ್ತಿಯ ತಯಾರಿಯಲ್ಲಿ ಅದರ ಏರಿಯಾ ಬಂದು ಅಥವಾ ಬೇಲ್ಸ್ ಆಫ್ ಕಾಟನ್ ಲಿಂಟ್ ಬಂದು 14.2 ಇದೆ ಅಂತ ಹೇಳ್ಬೋದು. ನಮ್ಮ ಇಂಡಿಯಾ ಕಾಟನ್ ತಯಾರಿಸ್ತಾ ಇದ್ದೀವಿ, ಆದರೆ ಕ್ವಾಂಟಿಟಿಯಲ್ಲಿ ನಾವು ಥರ್ಡ್ ಇದ್ದೀವಿ. ಆದರೆ ಬೆಳೆಯೋದರಲ್ಲಿ ಹೆಚ್ಚು ಕಡಿಮೆ ಸಾವಿರಾರು ವರ್ಷಗಳಿಂದ ಪ್ರಥಮ ಸ್ಥಾನವನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬೋದು. ಇನ್ನು ರೀಸನ್ ಏನು ಅಂತ ಹೇಳಿದರೆ, ಆದರೆ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ಯಾಕೆ ಪ್ರೊಡಕ್ಟಿವಿಟಿ ಅಂತ ಹೇಳಿದರೆ, ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯೋದು, ಅದಕ್ಕೆ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಪ್ರೊಡಕ್ಟಿವಿಟಿ ಇವತ್ತಿನ ದಿನ ಕಡಿಮೆ ಆಗ್ತಾ ಇದೆ. ಏನು ರೀಸನ್ ಇರ್ಬೋದು ಅಂತ ಹೇಳಿದರೆ, ಫಸ್ಟ್ ರೀಸನ್ ಬಂದೇ ಒಂದು ಬಾಲ್ವಾರ್ಮ್ ಅಂತಕ್ಕಂಥದ್ದು, ಹೆಲಿಕೋವರ್ಪ ಆರ್ಮಿಜೆರಾ ಅಂತಕ್ಕಂಥದ್ದು. ಎಲ್ಲ ಹತ್ತಿಯನ್ನು ಬೆಳೀತಕ್ಕಂಥ ರೈತರು ಈ ಹೆಸರನ್ನು ನೆನಪಿಟ್ಕೊಳ್ಬೇಕು. ಉದಾಹರಣೆಗೆ ಈಗ ನಾವು ಭಾರತೀಯರು
ಶಿವ, ಕೃಷ್ಣ ಅಥವಾ ಈ ಥರ ಏನು ನೆನ್ಪಿಟ್ಕೋತೀವೋ ಅದೇ ರೀತಿ ಹತ್ತಿ ಬೆಳೀತಕ್ಕಂಥ ಅಥವಾ ರೈತನಾಗಿರ್ತಕ್ಕಂಥ ಎಲ್ಲ ರೈತನು ಹೆಲಿಕೋವರ್ಪ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳೇಬೇಕು. ಅಷ್ಟು ಇದು ಡೆಡ್ಲಿ ಇದು ಅಂತ ಹೇಳ್ಬೋದು. ಏನು ಕೀಡಿ ಅಂತ ಹೇಳ್ಬೋದು. ಈಗ ಹೆಲಿಕೋವರ್ಪ ಆರ್ಮಿಂಜನದ್ದು ಇದಕ್ಕೆ ಅಮೇರಿಕನ್ ಬಾಲ್ ವರ್ಮ್ ಅಂತೂ ಹೇಳ್ತಾರೆ. ಯಾಕಂದರೆ ಇದು ಬಾಲನ್ನು ತಿಂತದೆ, ಕಾಯಿಯನ್ನು ತಿಂತದೆ ಅಂತಕ್ಕಂಥದ್ದು. ಇದು ಒಂದರಿಂದನೇ ತುಂಬ ಇಡೀ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು. ನಂತರ ಬಂದಿದ್ದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಒಂದು ಅರೌಂಡ್ 12 ಮಿಲಿಯನ್ ವರ್ತ್‌ದ ಪೆಸ್ಟಿಸೈಡ್ ಒಂದೇ ಒಂದು ಕೀಡಿ ಕಂಟ್ರೋಲ್ ಮಾಡೋಕ್ಕೆ ಇಡೀ ಪ್ರಪಂಚದಲ್ಲಿ, ಅದು ನಮ್ಮ ಭಾರತದಲ್ಲಿ ಒಂದು 12 ಮಿಲಿಯನ್ ಪೆಸ್ಟಿಸೈಡನ್ನು ಬಳಸ್ತಾ, ಅಷ್ಟು ವರ್ತ್‌ದು, ಅಷ್ಟು ಬೆಲೆ, 12 ಮಿಲಿಯನ್ ರುಪೀಸ್ ವರ್ತ್‌ದು ಈಗ ನಾವು ಪೆಸ್ಟಿಸೈಡು ಕೀಟನಾಶಕವನ್ನು, ರಾಸಾಯನಿಕ ಕೀಟನಾಶಕದ ಮೇಲೆ ಡಿಪೆಂಡ್ ಆಗಿದ್ವಿ ಒಂದು ಟೈಮು. ಅಥವಾ ಇವಾಗೂ ಕೂಡ ಅಷ್ಟು ಕೆಮಿಕಲ್ಸ್ ಬರ್ತಾ ಇದೆ ಕಾಟನ್ಗಾಗಿ ಅಂತಕ್ಕಂಥದ್ದು. ಅದು ಹೆಲಿಕೋವರ್ಪ ಅಂತಕ್ಕಂಥ ಒಂದು ಏಕೈಕ ಕೀಡಿಗೆ ಅದು ಹೇಗೆ ಕಾಣ್ತದೆ ಅಂತಕ್ಕಂಥದ್ದು ನೋಡೋಣ. ಅಷ್ಟೊಂದು ಖರ್ಚು ಮಾಡಿಸ್ತಾ ಇರೋ ಕೀಡಿ ಯಾವುದು ಅಂತ ಕ್ಯೂರಿಯಾಸಿಟಿ ಇದೆಯಲ್ವ, ನೋಡೋಣ. ಅದನ್ನು ಇನ್ನೂ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅಂಥೇಳಿ ಜೆನೆಟಿಕ್ ಮಾಡಿಫಿಕೇಷನ್ ಕ್ರಾಪ್ಸ್ ತಂದರು. ಅಂದ್ರೇನು, ಈಗ ಜೆನೆಟಿಕ್ಸ್ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿದೆ, ಇಲ್ಲ ಅಂತ ಹೇಳಿದರೆ ಇನ್ನೊಂದು ಕ್ಲಾಸಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನು ಅಂತ ಹೇಳಿದರೆ BT ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದಲ್ಲಿ ಒಂದು ಜೀನ್ ಇದೆ, CRY1AC ಅಂತಕ್ಕಂಥ ಜೀನ್ ಇದೆ. ಅದ್ರದ್ದು ಆ ಏನು BT ಅಂತಂದರೆ ಬೆಸಿಲಸ್ ತುರಂಜೆನ್ಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದಲ್ಲಿ ಒಂದು ಜೀನ್ ಇದೆ, ಯಾವುದು CRY1AC ಅಂತಕ್ಕಂಥ ಜೀನ್. ಆ ಜೀನ್ನು ವಿಜ್ಞಾನಿಗಳು, ಏನು ಈ ಕೃಷಿ ವಿಜ್ಞಾನಿಗಳು ಆ ಜೀನನ್ನು ತೆಗೆದುಬಿಟ್ಟು ಈ ಕಾಟನ್ನಲ್ಲಿ ಇನ್ಸರ್ಟ್ ಮಾಡ್ತಾರೆ. ಯಾವಾಗ ಅದನ್ನು ಇನ್ಸರ್ಟ್ ಮಾಡ್ತಾರೋ ಆ ಕಾಟನನ್ನು, ಆ ಹತ್ತಿಯ ಎಲೆಯನ್ನು ಯಾವಾಗ ಕೀಡಿ ತಿಂತದೋ ಅದು ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ, ಇದು ಗಟ್ಟು ಅಂತ ಹೇಳಿದರೆ ಹೊಟ್ಟೆಯ ಜಠರದಲ್ಲಿ ಇದು ಕೆಲಸ ಮಾಡುತ್ತೆ BT. ಆ ಜಠರ ಯಾವಾಗ ಹುಳದ ಜಠರ ಸಮಸ್ಯೆ ಆಗ್ತಾಯಿದೆಯೋ ಆಗ ಅದು ನಮಗೆ ಕಂಟ್ರೋಲಿಗೆ ಸಿಕ್ತು. ಯಾವುದು ಹೆಲಿಕೋವರ್ಪ ಅಥವಾ ಬಾಲ್ ವರ್ಮ್ಗಳು ಕಂಟ್ರೋಲಿಗೆ ಸಿಕ್ತು ಅಂತಕ್ಕಂಥದ್ದು. ಹಾಗಾದರೆ ನಾವು ಕಾಟನ್ನಲ್ಲಿ ತುಂಬ BT ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದನ್ನು ಚರ್ಚೆ ಮಾಡ್ತಾ BT ಬ್ರಿಂಜಾಲನ್ನು ಹೇಳಲೇಬೇಕು. ಇದೇ ರೀತಿ ಮಾಡಿಫೈಡ್ ಕ್ರಾಪನ್ನು ಬೆಳೀತಾ BT ಬ್ರಿಂಜಾಲ್ ಅಂತ ಕೂಡ ಬೆಳೆದರು. ಅದನ್ನು ಭಾರತೀಯರು ಅಷ್ಟಾಗಿ ಅಕ್ಸೆಪ್ಟ್ ಮಾಡಲಿಲ್ಲ. ಯಾಕಂತಂದರೆ BT ಇದು ಹುಳಗಳ ಹೊಟ್ಟೆಯನ್ನು ಇದು ಮಾಡಿದರೆ, ಬ್ರಿಂಜಾಲನ್ನು ನಾವು ತಿಂತೀವಲ್ಲ, ಈಗ ಹತ್ತಿಯನ್ನೇನೋ ಧರಿಸ್ತೀವಿ, ಸಮಸ್ಯೆ ಇಲ್ಲ. BT ಇದನ್ನು ತಿಂತೀವಿ, ಅದು ಹೇಗೆ ಬೇಡ ಅಂತಕ್ಕಂಥದ್ದು ಕೆಲವರು ವಾದ ಏನು ಅಂತ ಹೇಳಿದರೆ, ಜೀನು ಇರೋವರೆಗೂ ಅಷ್ಟೇ ಅದು, ಅದಾದಮೇಲೆ ಅದ್ರದ್ದು ಏನು ತೊಂದರೆ ಇರಲ್ಲ ಅಂತಂದು ಕೆಲವರ ವಾದ. ಬೇಡ, ಅದಷ್ಟೇ ಇರಲಿ, ಇನ್ನೊಂದಿನ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮುಂದುವರೆದು ಏನು ಅಂತ ಹೇಳಿದರೆ, BT ಕಾಟನ್ ಕುರಿತಾಗಿ ಮುಂದುವರೆದು ಹೇಳೋದು ಅಂತ ಹೇಳಿದರೆ, ಇದು ಸಿಕ್ಕಾಪಟ್ಟೆ ಲಾಸ್ ಏನಾಗ್ತಾಯಿತ್ತು, 12 ಮಿಲಿಯನ್ ರುಪೀಸ್ ಅಷ್ಟೇ ಏನು ದುಡ್ಡು ವೇಸ್ಟ್ ಆಗ್ತಾಯಿತ್ತು. ಅದನ್ನು ತಡಿಲಿಕ್ಕೆ BT ಫಸ್ಟ್ ಮಾಡಿಫೈಡ್ ಕ್ರಾಪ್ ಇನ್ ಇಂಡಿಯಾ ಅಂತ ಹೇಳಿದರೆ ಅದೇ BT ಕಾಟನ್ನು. ಅದು ನಮ್ದು ಯಾವುದನ್ನು ಟಾರ್ಗೆಟ್ ಮಾಡಿತ್ತು, ಹೆಲಿಕೋವರ್ಪ, ಆರ್ಮಿಂಜರ ಅಥವಾ ಬಾಲ್ ವಾರ್ಮ್ಸ್, 3 ಇದ್ದಾವೆ ಬಾಲ್ ವಾರ್ಮ್ಸ್, ಅವನ್ನ ಟಾರ್ಗೆಟ್ ಮಾಡ್ಕೊಂಡು ಬಂತು ಅಂತಕ್ಕಂಥದ್ದು. ಯಾವ ಕಂಪ್ನಿಯವ್ರು ತಂದರು ಅಂತ ಹೇಳಿದರೆ, ಇದನ್ನು ವಿಜ್ಞಾನಿಗಳಿಂದ ಒಬ್ಬರು ಕಂಪ್ನಿಯವ್ರು ನಡ್ಸ್ಕೊಂಡು ಹೋಗ್ಬೇಕಲ್ಲ, ಮೆಹಿಕೋ ಮತ್ತು ಮಾನ್ಸ್ಯಾಂಟೋ ಕಂಪ್ನಿಯವ್ರು ಕೊಲಾಬ್ರೇಷನಲ್ಲಿ ಮಾಡಿಕೊಂಡ್ರು. ಬೇಡ, ಅದು ರೈತರಿಗೆ ಏನು ಅವಶ್ಯಕತೆ ಇಲ್ಲ, ಬಟ್ BT ಕಾಟನ್ ಅಂತಕ್ಕಂಥದ್ದು ಮೆಹಿಕೋ ಸೀಡು ಅಥವಾ ಮಾನ್ಸ್ಯಾಂಟೋ ಸೀಡು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಅಷ್ಟೇ. ನೆಕ್ಸ್ಟ್ ವೀಕ್ ಹೋಗೋಣ. ಅದನ್ನು ಏನು BT ಬಳಸ್ತಾ ಬಂದ್ವಲ್ಲ, ಇವತ್ತಿನ ದಿನ ಹೆಚ್ಚು ಕಡಿಮೆ ಬಾಲ್ ವಾರ್ಮ್ದು ಕಿರಿಕಿರಿ ಕಡಿಮೆ ಆಗಿದೆ. ಆದರೆ ಒಂದು ಬಾಲ್ ವಾರ್ಮ್ ಇದೆ, 3 ಬಾಲ್ ವಾರ್ಮಲ್ಲಿ ಒಂದು ಬಾಲ್ ವಾರ್ಮ್, ಪಿಂಕ್ ಬಾಲ್ ವಾರ್ಮ್ ಅಂತಕ್ಕಂಥದ್ದು, ಅದು ಇನ್ನೂ ಸಮಸ್ಯೆಗೆ ದೊಡ್ಡ ಹೆವಾಕಾಗಿ ನಮಗೆ ಇವತ್ತು ಪರಿಣಮಿಸಿದೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಅದು ಯಾವುದು ಅಂತಕ್ಕಂಥದ್ದು ಮುಂದೆ ನೋಡೋಣ. ಈಗ ಏನು ಅಂತ ಹೇಳಿದರೆ, BTನ ನಾವು ಏನು ಮಾಡಬೇಕು, ಎಫೆಕ್ಟಿವ್ ಆಗಿ ಕಾಣಿಸ್ಬೇಕು ಅಂತಂದರೆ ಟ್ರಾನ್ಸ್ಜೆನಿಕ್ ಪ್ಲ್ಯಾಂಟ್ಸನ್ನು ಬಳಸ್ತಾ ಹೋಗಬೇಕು ಅಂತದ್ದು, ಅಥವಾ ನಮ್ಮ ಜೆನೆಟಿಕಲಿ ಮಾಡಿಫೈಡ್ ಇವನ್ನ ಬೆಳೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದೆ ಹಾಗಾದರೆ BT ಯಾವ್ಯಾವೆಲ್ಲ ವೆರೈಟಿಗಳಿದ್ದಾವೆ BT ಕಾಟನ್ದು ಅಂದರೆ, BT ಬ್ಯಾಸಿಲಸ್ ತುರಂಜೆನ್ಸಿಸ್ ಅಂತೇನು ನಾನು ಹೇಳಿದೆ, ಅದರ ಒಂದು CRY1AC ಅಂತಕ್ಕಂಥದ್ದೇನು ಆ ಜೀನ್ ಇತ್ತು. ಆ ಜೀನ್ ಯಾವೆಲ್ಲ ವೆರೈಟಿಗಳ ಒಳಗಡೆ ಇದ್ದುಬಿಟ್ಟು ರೈತನಿಗೆ ಇವತ್ತು ಸಹಾಯ ಮಾಡ್ತಾಯಿದೆ ಅಂದರೆ, ಅಂಕೂರ್ 651, ಅಂಕೂರ್ 2534, MRC 6304, ಈ ಥರ 10 ಹಲವಾರು. ಇಲ್ಲಿ ನೋಡಿ, ರಾಯಚೂರು ಕಾಟನ್ ಹೈಬ್ರಿಡ್ RCH 314, RCH ಸಿರೀಸ್ ಇದ್ದಾವೆ, RCH 317, RCH 308, ಆಮೇಲೆ NCS, ಆಮೇಲೆ ಜಾರ್ಖಂಡ್ದು JKCH, ಆಮೇಲೆ NCEH 6, ಆಮೇಲೆ ಮಹಾರಾಷ್ಟ್ರದ್ದು MRC ಸೀರೀಸ್ ಇದ್ದಾವೆ, MRC
6304, MRC 6301, MRC 6025 ಈ ಥರ. ಆಮೇಲೆ ಕನಕ ಹತ್ತಿ ಅಂತೂ ಈ ಮನೆ ಮನೆ ಮಾತಾಗಿತ್ತು ಅಂತಕ್ಕಂಥದ್ದು ಹೇಳ್ತಾ ನೆಕ್ಸ್ಟ್ ಹೋಗೋಣ. ಹಾಗಾದರೆ ಕಾಟನಲ್ಲಿ ನಾವು ಇವತ್ತಿನ ದಿನ ಏನು ಮಾತಾಡ್ತಿದ್ದೀವಿ, ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡೋದ್ರ ಬಗ್ಗೆ ಕುರಿತಾಗಿ ಮಾತಾಡಿದ್ದೀವಿಲ್ಲ. ಹಾಗಾದರೆ ಸಮಗ್ರ ಕೀಟ ನಿರ್ವಹಣೆ ಅಂತ ಹೇಳಿದರೆ ಎಲ್ಲ ಮೆಥಡ್ನಿಂದ ಕೀಟವನ್ನು ಹತೋಟಿಗೆ ತರ್ತಕ್ಕಂಥದ್ದು. ಹತೋಟಿಗೆ ತರಬೇಕು ಅಂತ ಹೇಳಿದರೆ ಯಾವೆಲ್ಲ ಕೀಟಗಳಿದ್ದಾವೆ ಮೊದಲು ಅರ್ಥ ಮಾಡ್ಕೊಂಡ್ಬಿಡೋಣ. ಬಾಲ್ ವರ್ಮ್ಸ್ ಅಂದರೆ ಆ ಕಾಯಿಯನ್ನು ತಿನ್ನಲಿಕ್ಕೆ 3 ಕೀಟಗಳಿದ್ದಾವೆ. ಒಂದು ಸ್ಪಾಟೆಡ್ ಬಾಲ್ ವರ್ಮು, ಪಿಂಕ್ ಬಾಲ್ ವರ್ಮು, ಇಂಡಿಯನ್ ಬಾಲ್ ವರ್ಮು, ಇದನ್ನು ಬಿಟ್ಬಿಟ್ಟು ಅಮೇರಿಕನ್ ಬಾಲ್ ವರ್ಮ್. ಆಯಿತಾ. ನೆಕ್ಸ್ಟ್ ಬರೋದು ಸಕ್ಕಿಂಗ್ ಪೆಸ್ಟು, ರಸ ಹೀರೋ ಕೀಟಗಳಲ್ಲಿ ವೈಟ್ ಫ್ಲೈ, ಥ್ರಿಪ್ಸು ತೋರಿಸ್ತೇನೆ, ನಾನು ಚಿತ್ರ ಕೂಡ ತೋರಿಸ್ತೇನೆ ತಮಗೆ. ಜಾಸಿಡ್ಡು, ಎಫಿಡ್ಡು, ಡಸ್ಕಿ ಕಾಟನ್ ಬಗ್ಗು, ರೆಡ್ ಕಾಟನ್ ಬಗ್ಗು. ಇದು ಬಿಟ್ಬಿಟ್ಟು ಒಂದು ಕಾಟನ್ ರೋಲರ್ ಅಂತಿದೆ, ಕಾಟನ್ ಲೀಫ್ ರೋಲರ್ ಅಂದರೆ ಅದು ಎಲೆನ ಸುತ್ತಕೊಂಡು ಒಳಗಡೆ ಉಳಿತದೆ. ಆಮೇಲೆ ಸ್ಟೆಮ್ ವಿವಿಲ್ ಅಂತಿದೆ, ನುಸಿ ಅದು. ಸೆಮಿ ಲೂಪರ್ ಅಂತಿದೆ, ಮೈಟ್ ಅಂತಿದೆ. ಆಮೇಲೆ ಕೆಲವೊಂದು ಮಣ್ಣಿನಲ್ಲೇ ಇರ್ತಕ್ಕಂಥ ಕಟ್ವಾರ್ಮ್ ಅಂತಿದೆ, ವಯರ್ ವಾರ್ಮ್ ಅಂತಿದೆ. ಇಷ್ಟೆಲ್ಲ ಒಂದೇ ಒಂದು ಬೆಳೆಗೆ ಯಾಕೆ ಬರ್ತಾ ಇದ್ದಾವೆ ಅಂತ ಹೇಳಿದರೆ ನಾವು ಪದೇ ಪದೇ ಹತ್ತಿಯನ್ನು ಬೆಳೀತಾ ಇದ್ದೀವಿ. ಹತ್ತಿ ನಮ್ಮ ದೇಶದ ಹೆಮ್ಮೆಯಾಗಿ ಇವತ್ತಿನ ದಿನ ಬಂದಿದೆ ಅಲ್ವಾ. ಅದಕ್ಕೆ ಇಷ್ಟೊಂದು ಕೀಟಗಳು ಬರ್ತಾ ಇದ್ದಾವೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತಕ್ಕಂಥದ್ದು ಅಥವಾ ಹತೋಟಿಗೆ ಹೇಗೆ ತರೋದು ಅಂತಕ್ಕಂಥದ್ದನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಸ್ಪಾಟೆಡ್ ಬಾಲ್ ವರ್ಮನ್ನು ತೆಕ್ಕೊಳ್ಳೋಣ. ಸ್ಪಾಟೆಡ್ ಬಾಲ್ ವರ್ಮು ಅಂತ ಹೇಳಿದರೆ ಸುಳಿ ಮತ್ತು ಕಾಯಿ ಕೊರೆಯುವ ಚುಕ್ಕೆ ಹುಳು ಅಂತ ಹೇಳ್ತೀವಿ ನಾವು. ಚುಕ್ಕೆ ಹುಳು, ಯಾಕೆ ಚುಕ್ಕೆ ಹುಳು ಅಂತಂದರೆ ಸ್ಪಾಟ್ಸ್ ಇರ್ತವೆ ಅದರ ಮೇಲೆ, ಅದಕ್ಕೆ ಸ್ಪಾಟೆಡ್ ಬಾಲ್ ವರ್ಮು. ಇದು ಎರಿಯಾ ಸ್ವೀಟೆಲ್ಲ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರು. ಅದನ್ನು ತುಂಬ ಏನು ಮಾತಾಡೋದು ಬೇಡ. ಅದು 4 ವಿಂಗು ವೈಟಿಶ್ ಆಗಿರುತ್ತೆ. ಆಮೇಲೆ ಹಿಂದಿನ ವಿಂಗು ಯಾವ ಥರ ಇರುತ್ತೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ತೋರಿಸ್ತೇನೆ. ಆಮೇಲೆ ಇದು ಕಂಪ್ಲೀಟ್ಲಿ ಗ್ರೀನ್ 4 ವಿಂಗೂ ಇರ್ತವೆ ಕೆಲವೊಂದಕ್ಕೆ. ಆಮೇಲೆ ಇದು ಎಗ್ಗಳನ್ನು ಅಥವಾ ಮೊಟ್ಟೆಗಳನ್ನು ಹೆಂಗೆ ಇಡುತ್ತೆ ಅಂದರೆ ಸಿಂಗಲ್ ಆಗಿ ಇಡುತ್ತೆ, ಗ್ರೂಪಲ್ಲೂ ಇಡುತ್ತೆ. ಅದು ಎಲ್ಲಿ ಟೆಂಡರ್ ಅಂದರೆ ನಮ್ಮದು ಅತಿ ಮೆತ್ತನೆ ಏನು ಪ್ಲ್ಯಾಂಟಿನ ಒಂದು ಕೆಲವೊಂದು ಭಾಗ ಇರ್ತದೆ. ಯಾವುದೆಲ್ಲೋ ಅಂತ ಹೇಳಿದರೆ ಫ್ರೆಶ್ ಲೀವ್ಸ್, ಆವಾಗಲೇ ಜಸ್ಟ್ ಹೊರಗೆ ಬಂದಿರೋ ಲೀವ್ಸ್ ಇರ್ಬೋದು, ಫ್ಲವರ್ ಬಡ್ಸು, ಮೊಗ್ಗುಗಳಿರ್ಬೋದು, ಹೂವಿನ ಮೊಗ್ಗುಗಳು ಅಥವಾ ಫ್ಲವರ್ ಮೇಲೆ ಇದು ಮೊಟ್ಟೆಗಳನ್ನು ಇಡುತ್ತೆ. ಗುಂಪಲ್ಲಿ ಇಡ್ಬೋದು, ಸಿಂಗಲ್ ಆಗಿ ಇಡ್ಬೋದು. ಈ ಇಟ್ಟಂಥ ಮೊಟ್ಟೆಗಳು ಒಂದು 2ರಿಂದ 10 ದಿನದವರೆಗೂ ಮೊಟ್ಟೆ ರೂಪದಲ್ಲೇ ಇಟ್ಬಿಟ್ಟು 10ನೇ ಅಥವಾ 9ನೇ ದಿನದಲ್ಲೇ ಇದು ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಮೊಟ್ಟೆಯಿಂದ ಮರಿ ಹೊರಗೆ ಬರ್ತದೆ. ಹೊರಗೆ ಬಂದಿದ್ದೆ ಅದು ಏನು ಬಲಿತಾ ಇರೋ ಎಳೆ ಇದ್ರ ಮೇಲೆ, ಬಡ್ ಮೇಲೆ ಅಥವಾ ಮೊಗ್ಗಿನ ಮೇಲೆ ಇದು ಮೊಟ್ಟೆ ಇಟ್ಟಿತ್ತಲ್ಲ ಹುಳ, ಪತಂಗ, ಆ ಮೊಟ್ಟೆ ಹೊರಗೆ ಬಂದ ತಕ್ಷಣವೇ ಆ ಟೆಂಡರ್ದೇನು ಮೆತ್ತನೆ ಏನು ಶೂಟ್ಸ್ ಇತ್ತೋ, ಮೆತ್ತನೆ ಮೊಗ್ಗಿತ್ತೋ ಅದನ್ನೇ ಇದು ತಿಂತಾ ಬರ್ತದೆ. ಹಾಗೆ ತಿಂತಾ ಬಂದಾಗ ಈ ಡ್ರೈಯಿಂಗ್ ಆಫ್ ಸೆಂಟ್ರಲ್ ಶೂಟ್ ಅಂತ ಆಗ್ತದೆ. ಆಮೇಲೆ ವಿದರ್ಸ್ ಆ್ಯಂಡ್ ಡ್ರಾಪ್ಸ್ ಡೌನ್ ಅಂತ ಹೇಳ್ತೀವಿ. ಅಂದರೆ ಏನು, ಸುಳಿ ಒಣಗ್ತದೆ. ಮೊದಲನೇದಾಗಿ ಏನು ಇದು ಹೊಸ ಸುಳಿ ಬಂದಿರುತ್ತೆ ಅಥವಾ ಹೊಸ ಇದು ಬಂದಿರುತ್ತೆ ಮೊಗ್ಗುಗಳು, ಅದು ಮೊದಲು ಒಣಗ್ತವೆ. ಪುಷ್ಪ ಪತ್ರಗಳು ಇದು ಏನಾಗ್ತದೆ ಅಂತ ಹೇಳಿದ್ರೆ ಸ್ಕ್ವಯರ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಅಂಕು ಡೊಂಕಾಗ್ತದೆ ಮತ್ತು ಸಣ್ಣ ರಂಧ್ರಗಳಾಗ್ತವೆ. ಆಮೇಲೆ ಅದು ಕಾಯಿಗಳು ಉದುರಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಲಾರ್ವಾ ಬಂತು ಅಂತ ಹೇಳಿದರೆ ಫ್ಲವರ್ ಬಡ್ಡು, ಸ್ಕ್ವಯರ್ಸು, ಬಾಲ್ಸು ಎಲ್ಲ ಉದುರಕ್ಕೆ ಸ್ಟಾರ್ಟ್ ಆಗ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸುಳಿ ಒಣಗೋದು ಅಂತ ಹೇಳಬೇಕು, ಡ್ರೈಯಿಂಗ್ ಆಫ್ ಸೆಂಟ್ರಲ್ ಶೂಟ್. ಇದು ಆಯಿತು ಅಂತ ಹೇಳಿದರೆ ಇದಕ್ಕೆ ನಾವು ಹೆಚ್ಚಾಗಿ ಕ್ವಿನಾಲ್ಫಾಸನ್ ಹಾಕ್ತೇವೆ, ಪ್ರೊಫ್ನೋಫಾಸನ್ ಹಾಕ್ತೇವೆ, ಮಿಥೋಮಿಲ್ ಹಾಕ್ತೇವೆ, ಆಮೇಲೆ ಇಂಡಾಕ್ಸಿಕಾರ್ಬನ್ ಹಾಕ್ತೇವೆ. ಇದನ್ನೆಲ್ಲ ಯಾವಾಗಂದ್ರೆ ಒಣಗಿದ ಸುಳಿಗಳು ಚಿಹ್ನೆ ಕಂಡು ಬಂತು ಅಂತ ಹೇಳಿದರೆ ಹಾಕ್ಕೊಳ್ಬೋದು. ಇದಲ್ಲದೇ ನಾನು ಹೇಳಿದ್ದೇನೆ ಬೋನಸ್ ತಮ್ಮ ಹೇಳ್ತಾರೆ ಕೆಲವೊಂದು ಪಾಯಿಂಟ್ಗಳಿದ್ದಾವೆ ಅಂತ ಕೊನೆಗೆ ಹೇಳ್ತೇನೆ. ಬಟ್ ಈಗ ಮುಖ್ಯವಾಗಿ ಹೇಳೋದು ಕ್ವಿನಾಲ್ಫಾಸ್ ಯಾವಾಗ ಸೀರಿಯಸ್ ಆಗಿ ಕಂಡು ಬಂದಾಗ ಕ್ವಿನಾಲ್ಫಾಸು, ಪ್ರೊಫ್ನೋಫಾಸು, ಮಿಥೋಮಿಲ್ಲು, ಇಂಡಾಕ್ಸಿಕಾರ್ಬನ್ನು ಹಾಕ್ಕೊಳ್ಬೇಕು ಅಂತಕ್ಕಂಥದ್ದು. ಈಗ ನೋಡಿ ಇದೇ ಪತಂಗ, ನಮ್ಮ ಪತಂಗ ಯಾವ ರೀತಿ ಕಾಣ್ತಾ ಇದೆ ಅಂತಕ್ಕಂಥದ್ದು ನೋಡೋದಾದರೆ ಈ ರೀತಿ ಬಿಳಿಯಾದ 4 ವಿಂಗ್ ಇರುತ್ತೆ, ಗ್ರೀನಿಶು ಇದೆ ವಿಂಗು, ಸಿಂಗಲ್ ಮೊಟ್ಟೆಯನ್ನು ಇಟ್ಟಿದೆ. ಇದು ಹೀಗೆ ಕಾಯಿ ಒಳಗಡೆನೇ ಇರ್ತದೆ, ರಂಧ್ರ ತಕ್ಷಣ ಕಾಣಲ್ಲ, ಕೆಲವೊಂದು ಸರಿ ಕಾಣ್ಬೋದು. ಇದನ್ನು ಓಪನ್ ಮಾಡಿದರೆ ಹುಳು ಈ ರೀತಿ ಇದ್ಬಿಟ್ಟು ಅಲ್ಲೇ ಇದು ತಿಂತಾ ಹೊಲಸನ್ನು ಮಾಡ್ಕೊಂಡು ಇರ್ತದೆ. ಈ ರೀತಿ ಕಂಡು ಬಂತು ಅಂತ ಹೇಳಿದರೆ ಇದನ್ನೇನೆಂದರೆ ಸುಳಿ ಮತ್ತು ಕಾಯಿ ಕೊರೆಯುವ ಚುಕ್ಕೆ ಹುಳು ಅಥವಾ ಸ್ಪಾಟೆಡ್ ಅಂತ ಹೇಳ್ತೇವೆ. ಯಾಕಂದರೆ ಅಲ್ಲಿ ಸ್ಪಾಟ್ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದೆ ಹೋಗೋಣ. ಹಾಗಾದರೆ ಇದನ್ನ ಏನು ಮಾಡಬೇಕು, ಇದು ಫ್ಲವರ್ ಬಡ್ಸು ಇದೆಲ್ಲ ಹಾಳಾಗ್ತಾ ಬರ್ತದೆ, ಡ್ರೈಯಿಂಗ್ ಇದು ಆಗ್ತದೆ. ಸಿಂಪ್ಟಮ್ಸು ನಾವು ಹೇಳಿದ್ವಿ, ಏನು ಸ್ಕ್ವಯರ್ಸು ಇದು ಆಗಿದೆ ಅಥವಾ ಹೋಲ್ಗಳು ಅಥವಾ ತೂತು ರಂಧ್ರ ಕಾಣಿಸ್ಕೊತದೆ, ಮತ್ತು ಒಳಗಡೆ ಏನು ಡ್ರಾಪಿಂಗ್ಸ್ ಅಥವಾ ಅದರದ್ದು ಹೊಲಸು ಮಾಡಿದ್ದು ಅದರದ್ದು ಮಲಮೂತ್ರ ಇರ್ತದೆ ಅಂತಕ್ಕಂಥದ್ದು. ಡ್ಯಾಮೇಜ್ ಬಾಲ್ಸ್ ಆಗ್ತದೆ.
ಆಮೇಲೆ ಪ್ಯೂಪಾನು ಅಲ್ಲೇ ಇರ್ತದೆ. ಅದು ಒಂದು 20-25 ದಿನ ಅಲ್ಲೇ ಪ್ಯೂಪಾನು ಕೂಡ ಅಂದರೆ ಅದು ಕಾಳು ರೂಪದಲ್ಲಿ ಏನಾಗ್ತದೋ ಹುಳ ಅದು ಕೂಡ ಅಲ್ಲೇ ಇರ್ತದೆ. ಹೇಗೆ ಕಂಟ್ರೋಲ್ ಹೇಗೆ ಮಾಡಬೇಕು ಅಂಥೇಳಿ. ಅತಿಯಾದಾಗ ನಾನು ಒಂದು ಕೆಮಿಕಲ್ಸ್ ಒಂದು 3-4 ಕೆಮಿಕಲ್ ಹೇಳಿದೆ. ಹಾಗಾದರೆ ಮ್ಯಾನೇಜ್ ಹೇಗೆ ಮಾಡೋದು? ಮೊದಲನೇದಾಗಿ ಇಲ್ಲಿ ನೋಡಿ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕಾಗಿದ್ದೇನೆಂದರೆ ಖರ್ಚು ಕಡಿಮೆ ಮಾಡಿ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ತಂತ್ರ ಅಂದರೆ ಮೊದಲನೇ ತಂತ್ರ ಫಿರ್ಮೋನ್ ಟ್ರ್ಯಾಪ್ ಹಾಕಬೇಕು. ಫಿರ್ಮೋನ್ ಟ್ರ್ಯಾಪು ಅಂತ ಹೇಳಿದರೆ ಗಂಡು ಪತಂಗ ಹೆಣ್ಣು ಪತಂಗ ಏನು ಸೇರ್ತಾವೋ ಆ ಸೇರೋದಕ್ಕೆ ಒಂದು ಫಿರಮೋನ್ ಅಥವಾ ಒಂದು ವಾಸನೆಯುಕ್ತ ದ್ರವವನ್ನು ಸೂಚಿಸ್ತದೆ. ಯಾವುದು? ಫೀಮೇಲ್ ಹೆಣ್ಣು ಪತಂಗ. ಅದು ಆ ವಾಸನೆಗೆ ಗಂಡು ಪತಂಗ ಬಂದು ಮೇಟಿಂಗ್ ಎಲ್ಲ ಮಾಡ್ಕೋತವೆ. ಅದು ಮಾಡಬಾರ್ದು ಅಂತ ಹೇಳಿದರೆ ನಾವೇನು ಮಾಡಬೇಕು? ಆ ಹೆಣ್ಣು ಪತಂಗ ಯಾವ ವಾಸನೆಯನ್ನು ಸೂಚಿಸ್ತದೋ ಸುಗಂಧವನ್ನು ಸೂಚಿಸ್ತೋ ಅದನ್ನೇ ಅದೇ ರೀತಿಯ ಇನ್ನೊಂದು ನಾವು ಏನು ಆರ್ಟಿಫಿಷಿಯಲ್ ಆಗಿ ನಾವು ಅದನ್ನು ತಯಾರು ಮಾಡಿರ್ತೇವೆ. ಕಂಪ್ನಿಗಳು ತಯಾರು ಮಾಡಿದೆ ಆ ಫಿರಮೋನ್ ಅಥವಾ ಆ ಸುಗಂಧಿತ ಇದನ್ನು ಅಲ್ಲಿ ನಾವು ಒಂದು ಹೆಕ್ಟರಿಗೆ ಒಂದು 12 ಇದನ್ನು ಕಟ್ಟಬೇಕು. ಅಲ್ಲಿ ಏನಾಗುತ್ತೆ ಕಟ್ಟಿಬಿಟ್ಟು ಅಲ್ಲಿ ಅವನ್ನ ಕಲೆಕ್ಟ್ ಮಾಡೋಕ್ಕೆ ಆ ಗಂಡು ಪತಂಗಗಳನ್ನು ಕಲೆಕ್ಟ್ ಮಾಡೋದು. ಅಂದರೆ ಅವು ಎರಡೂ ಮೇಟೇ ಆಗಲ್ಲ. ಆ ಗಂಡು ಪತಂಗಗಳನ್ನ ಕಲೆಕ್ಟ್ ಮಾಡಿಕೊಂಡು ಹಾಳು ಮಾಡೋದು. ಅದರಿಂದ ಏನಾಗುತ್ತೆ ಗಂಡು ಮತ್ತು ಹೆಣ್ಣು ಸೇರದೆ ಹೋದಲ್ಲಿ ಮೊಟ್ಟೆಗಳ ಪ್ರಮಾಣ ಅಥವಾ ಜನಸಂಖ್ಯೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಈ ಫಿರಮೋನ್ ಟ್ರ್ಯಾಪನ್ನು ಮಾಡೋದು ತುಂಬ ಖರ್ಚು ಕಡಿಮೆ. ಕೆಮಿಕಲ್ ಮೆಥಡಿಗೆ ಹೋದರೆ ಇದು ತುಂಬ ಖರ್ಚು ಕಡಿಮೆ, ಅದನ್ನು ಬಳಸ್ಬೋದು. ಅದಲ್ಲದೆ ನೆಕ್ಸ್ಟ್ ಬಂದು ನ್ಯಾಚುರಲ್ ಎನಿಮೀಸ್ ಅಥವಾ ರೈತನ ಮಿತ್ರ ಕೀಟಗಳು ಅಂತಿದ್ದಾವೆ. ಅವು ಈ ಕೀಡಿಗೆ ಅದು ಶತ್ರು ಕೀಟ. ಅದು ನೈಸರ್ಗಿಕವಾಗಿ ಸಿಗ್ತದೆ. ನೈಸರ್ಗಿಕವಾಗಿ ಭೂಮಿ ಮೇಲೆ ಇರ್ತದೆ. ಈಗ ಉದಾಹರಣೆಗೆ ಟ್ರೈಕೋಗ್ರಾಮ ಅಂತಕ್ಕಂಥದ್ದು. ಟ್ರೈಕೋಗ್ರಾಮ ಇದೇನು ಮಾಡುತ್ತೆ? ಅದರ ಎಗ್ಗುಗಳನ್ನು ತಿಂತೆ. ಕೀಡಿಯ ಎಗ್ಗುಗಳನ್ನು ತಿಂತದೆ. ಅದು ಒಳಗಡೆನೇ ಇದ್ಕೊಂಡು ಹಾಳು ಮಾಡ್ತದೆ. ಆಮೇಲೆ ಇಲ್ಲಿ ನೋಡಿ ಬ್ರಕಾನ್ ಸ್ಪೀಸೀಸ್ ಇದ್ದಾವೆ. ಆಮೇಲೆ ಅಫೆಂಟಸ್ ಸ್ಪೀಸೀಸ್ ಇದ್ದಾವೆ. ಅದಲ್ಲದೆ ನಮ್ಮ ಚಿಲೋನಸ್ ಸ್ಪೀಸೀಸ್ ಇದೆ. ಕ್ರೈಸೋಪರ್ಲಾ ಅಥವಾ ಗ್ರೀನ್ ಡೇಸ್ ವೆಂಗ್ ಅಂತ ಹೇಳ್ತೇವೆ, ಅದರ ಸ್ಪೀಸೀಸ್ ಇದ್ದಾವೆ. ಅದು ಏನು ಮಾಡ್ತದೆ? 1,00,000 ಹುಳುಗಳನ್ನ ಮರಿ ಹುಳುಗಳನ್ನ ರಿಲೀಸ್ ಮಾಡಬೇಕಾಗ್ತದೆ. ಇದು ತುಂಬ ಖರ್ಚು ಕಡಿಮೆ ಅಥವಾ ಜೀರೋ ಖರ್ಚು ಅಂತಲೇ ಹೇಳ್ಬೋದು. ಯಾಕಂದರೆ ನೈಸರ್ಗಿಕವಾದ ಶತ್ರುಗಳು ಯಾವುದು ಕೀಡಿಯ ನಮ್ಮ ಬೆಳೆಗಳಿಗೆ ಏನು ಕೀಡಿ ಬರ್ತದೋ ಆ ಕೀಡಿಯ ಶತ್ರುಗಳಿವು. ಇವನ್ನ ಬಳಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಹೋಗೋಣ. ನೆಕ್ಸ್ಟು ನಾವು ಕೆಲವೊಂದು ಬೀಟಿ ಹೇಳಿದ್ನಲ್ಲ, ಆ ಬೀಟಿದು ಕೆಲವೊಂದು ಎಲೆಗಳ ಮೇಲೆ ಸ್ಪ್ರೇ ಮಾಡೋಕ್ಕೂ ಸಿಗ್ತದೆ. ಅದನ್ನು ಕೂಡ ನಾವು ನೀರಿನಲ್ಲಿ ಹಾಕ್ಕೊಂಡು ಬಳಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಸೆಕೆಂಡ್ ಕೀಟ, ಎರಡನೇ ಕೀಟದ ಕುರಿತಾಗಿ ಮಾತಾಡೋಣ. ಎರಡನೇ ಕೀಟ ಬಂದು ಬಾಲ್ ವರ್ಮ್ ಅಥವಾ ಅಮೇರಿಕನ್ ಬಾಲ್ ವರ್ಮ್ ಅಂತ ಹೇಳ್ತೇವೆ. ಇದೇ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ 12 ಮಿಲಿಯನ್ ರುಪೀಸ್ ಅಷ್ಟು ಭಾರತ ಇವತ್ತಿನ ದಿನ ಖರ್ಚು ಮಾಡ್ತಾ ಇದೆ ಅಂತ ಹೇಳಿದರೆ ಇದೇ ಒಂದೇ ಒಂದು ಕೀಟದ ಮೇಲೆ. ಈ ಕೀಟದ ಹೆಸರು ಹೆಲಿಕೋವರ್ಪ ಅಂತಕ್ಕಂಥದ್ದು. ಈ ಕೀಟ ತುಂಬ ವಿಶೇಷವಾದಂಥ ಕೀಟ. ಯಾಕೆ ಅಂತ ಹೇಳಿದರೆ 100ರಿಂದ 180 ತಳಿಗಳ ಅಥವಾ ಬೆಳೆಗಳ ಮೇಲೆ ಈ ಕೀಟ ಫೀಡ್ ಮಾಡ್ತದೆ ಅಥವಾ ಈ ಪತಂಗ ಏನು ಅವಲಂಬಿತವಾಗಿದೆ. ಹಾಗಾಗಿ ಇದು ಒಂದಿಲ್ಲ ಒಂದು ಇದು ಸಾಯೋದೇ ಇಲ್ಲ. ಒಂದಿಲ್ಲ ಒಂದು ಬೆಳೆಗಳು ಇದಕ್ಕೆ ರೆಗ್ಯುಲರ್ ಆಗಿ ಸಿಗ್ತಾನೇ ಇರ್ತವೆ ಗದ್ದೆಗಳಲ್ಲಿ. ಹಾಗಾಗಿ ಇದು ಎಲ್ಲೂ ಹೋಗೋದಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಕಾಟನಲ್ಲಿ ಬಂದರೆ ಕಾಟನ್ ಬಾಲ್ ವರ್ಮ್ ಅಂತ ಹೇಳ್ತೀವಿ. ಕಡಲೆಯಲ್ಲಿ ಬಂದರೆ ಪಾಡ್ ಬೋರರ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಪಾಡ್ಸ್ ಅಂತ ಬರುತ್ತೆ ಕಡಲೆಗಳದ್ದು, ಅದನ್ನು ತಿಂತದೆ. ಹಾಗೆ ನಾವು ಇದರಲ್ಲಿ ಏನು ತೊಗರಿಲಿ ಹೋದರೆ ತೊಗರಿ ಪಾಡ್ ಬೋರರ್. ಅಂದರೆ ಇದು ಹೆಸರು ನಾವು ಬೇರೆ ಬೇರೆ ಹೆಸರಿನಿಂದ ಕರಿತಿರ್ಬೋದು, ಕೀಡಿ ಒಂದೇ ಆಗಿರ್ತದೆ. ಆಮೇಲೆ ಕೆಲವೊಂದು ಸಾರಿ ಏನಂದರೆ ಕೀಡಿಗಳ ಬಣ್ಣ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತದೆ. ಹಾಗಾಗಿ ನಾವು ಅದನ್ನು ಏನಂತ ಅರ್ಥ ಮಾಡ್ಕೋತೀವಿ ರೈತ ಬಾಂಧವರು, ಅದು ಬೇರೆ ಬೇರೆ ಕೀಡಿ ಅಲ್ಲ. ಈ ಕೀಟವನ್ನು ಈ ಪತಂಗ, ತಾಯಿ ಪತಂಗ ಏನಿದೆ ಇದನ್ನು ಒಂದು ಸಾರಿ ನೋಡಿಟ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ. ಓಹೋ, ಇದೇ ಕೀಟ ನಮ್ಮ ಕಾಯಿಗಳಿಗೆ ಅಥವಾ ನಮ್ಮ ಶೇಂಗಾಗಿರ್ಬೋದು, ನಮ್ಮ ತೊಗರಿಗಿರ್ಬೋದು ಅಥವಾ ನಮ್ಮ ಮೆಕ್ಕೆಜೋಳಕ್ಕಿರ್ಬೋದು, ಸಿಕ್ಕಾಪಟ್ಟೆ ಬೆಳೆಗಳಿಗೆ ಇದು ಇನ್ಫೆಸ್ಟ್ ಮಾಡ್ತದೆ. ಸ್ಯಾಫ್ಲವರಿಗೆ ಮಾಡುತ್ತೆ, ಮೆಣಸಿನ್ಕಾಯಿಗೆ ಮಾಡುತ್ತೆ, ಗ್ರೌಂಡ್ ನಟ್ಟು ಅಂದರೆ ನಮ್ಮ ಶೇಂಗಾ, ಟೊಬ್ಯಾಕೊ ಏನು ತಂಬಾಕು, ಟೊಮ್ಯಾಟೋವನ್ನು ತಿನ್ನುತ್ತೆ. ಸಿಕ್ಕಾಪಟ್ಟೆ ಬೆಳೆಗಳ ಮೇಲೆ ಇದು 188 ಬೆಳೆಗಳನ್ನು ಮೇಲೆ ಇದು ಅವಲಂಬಿತವಾಗಿ ಇದು ಪಾಲಿಫೆಗಸ್ ಅಂತ ಹೇಳ್ತೀವಿ ನಾವು. ಆಮೇಲೆ ಇದು ನೋಡೋಕ್ಕೆ ಕೀಟ ಸ್ವಲ್ಪ ದಪ್ಪನಾಗಿರುತ್ತೆ. ಮೊದಲನೇ ವಿಂಗ್ ನೋಡಿ ಯಾವ ಥರ ಒಂದು ಬ್ರೌನಿಷ್ ಕಲರ್ ಇದೆ. ಎರಡನೇ ವಿಂಗ್ ಮೇಲೆ ನೋಡಿ ಯಾವ ಥರ ಕಾಣ್ತದೆ ಅಂತಕ್ಕಂಥದ್ದು. ಮತ್ತು ಇದು ಮೊಟ್ಟೆ ಹಾಕುತ್ತೆ. ಮೊಟ್ಟೆಗಳು ಸಿಂಗಲ್ ಆಗಿ ಇಡ್ಬೋದು ಅಥವಾ ಗುಂಪಲ್ಲಿ ಇಡ್ಬೋದು. ಇದೂ ಅಷ್ಟೇ ಟೆಂಡರ್ ಅಂದರೆ ಮೆತ್ತನೆ ಹೂವು ಇರ್ಬೋದು, ಮೂಗಿರ್ಬೋದು, ಅದ್ರ ಮೇಲೆ ಇರುತ್ತೆ, ಮೊಟ್ಟೆ ಇಡುತ್ತೆ. ಮೊಟ್ಟೆ ಇದು ಏನು ಇವು ಲಾರ್ವೆಗಳೇನು ಬರ್ತವೆ ಅವು ಎಲೆಗಳನ್ನು ತಿಂತಾ ಬರ್ತವೆ. ಆಮೇಲೆ ಪಾಡ್ಗಳ ಮೇಲೆ ಒಳಗೆ ತನ್ನ ಮೂತಿಯನ್ನು ಇರಿಸಿ ತನ್ನ ಇಡೀ ಬಾಡಿನ ಹೊರಗಡೆ ಇರಿಸ್ತದೆ.
ಮೂತಿನ ಮಾತ್ರ ತನ್ನ ಒಳಗಡೆ ಏರಿಸ್ಬಿಟ್ಟು ಈ ರೀತಿ ಫೀಡ್ ಮಾಡುತ್ತೆ. ಇದು ಈ ರೀತಿ ಕಂಡು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಅಂತ. ನೆಕ್ಸ್ಟು ಹೇಳೋದಾಯ್ತು ಅಂತ ಹೇಳಿದರೆ, ನೆಕ್ಸ್ಟ್ ಹೇಳೋದಾಯ್ತು ಸಿಂಪ್ಟಮ್ ಯಾವ ರೀತಿ ಕಾಣುತ್ತೆ ಅಂತ ಹೇಳಿದರೆ, ಮೊದಲನೇದಾಗಿ ಇದ್ರದ್ದು ಮೊಟ್ಟೆಗಳು ದುಂಡಗಾಗಿರ್ತವೆ, ಯೆಲ್ಲೋಯಿಶ್ ವೈಟ್ ಆಗಿರ್ತವೆ, ಸಿಂಗಲ್ ಆಗಿ ಇಡ್ಬೋದು ಅಂತಕ್ಕಂಥದ್ದು. ಆಮೇಲೆ ಒಂದು 2ರಿಂದ 4 ದಿನ ಇರ್ತದೆ. ಕ್ಯಾಟರ್ಪಿಲ್ಲರ್ ಬೇರೆ ಬೇರೆ ಕಲರಲ್ಲಿ ಇರ್ಬೋದು. ಅಂದರೆ ಕ್ಯಾಟರ್ಪಿಲ್ಲರ್ ಅಂದರೆ ಇದರದ್ದು ಕೀಡಿ ಬೇರೆ ಬೇರೆ ಕಲರಲ್ಲಿ ಇರ್ಬೋದು. ಆಮೇಲೆ ಯಂಗ್ ಲಾರ್ವಾ ಫೀಡ್ಸ್ ಆನ್ ದ ಲೀವ್ಸ್. ಇವು ಎಲೆಗಳ ಮೇಲೇ ಈ ಕ್ರೌಲಿಂಗ್ ಅಥವಾ ಹಿಂಗೆ ಏನು ಮೈ ತೆವಳ್ಕೊಂಡು ಹೋಗ್ತಾವಲ್ಲ, ತೆವಳ್ಕೊಂಡು ಹೋಗೋ ಕೀಡಿಗಳು ಎಲೆಗಳ ಮೇಲೇ ತಿಂತಾ ಬರ್ತವೆ. ಆಮೇಲೆ ಕಾಯಿಗಳು ಸಿಕ್ತು ಅಂತಂದರೆ ಕಾಯಿಗಳನ್ನು ತಿಂತವೆ ಅಂತಕ್ಕಂಥದ್ದು ಹೇಳಿದೆ. ಹೆಡ್ ಇನ್ಸೈಡ್ ಲೀವಿಂಗ್ ದ ರೆಸ್ಟ್ ಆಫ್ ದ ಬಾಡಿ ಔಟ್ಸೈಡ್. ಅಂದರೆ ತನ್ನ ತಲೆನ ಒಳಗಡೆ ಇಟ್ಬಿಟ್ಟು ಉಳಿದಿದ್ದೆಲ್ಲ ಬಾಡಿ ಹಿಂಗೆ ಮಾಡ್ಕೊಂಡು ತಿಂತಾ ಇರ್ತಾರೆ. ಇದರಿಂದ ಏನಾಗ್ತದೆ ಅಂದರೆ ಪ್ರೀಮೆಚ್ಯೂರ್ ಬಾಲ್ಸು, ಅಂದರೆ ನಮ್ಮದು ಇನ್ನೂ ಅದು ಇದನ್ನೇ ಆಗಿರಲ್ಲ, ಹಣ್ಣಾಗಿರೋದೇ ಇಲ್ಲ, ಅಂದರೆ ಒಳ್ಳೆ ಲೆಂಟಿಲ್ಲ, ನೂಲನ್ನು ಕೊಡೋದು ರೀತಿಯಲ್ಲೇ ಆಗಿರೋದಿಲ್ಲ. ಆವಾಗಲೇ ಉದುರೋಗ್ಬಿಡುತ್ತೆ ಬಾಲ್ಗಳು. ನಮ್ಮ ಬಾಲ್ಗಳು ಉದುರೋಗ್ಬಿಡುತ್ತೆ. ಅಂದರೆ ಪುಷ್ಪಪತ್ರ ಮತ್ತು ಸಣ್ಣ ಹತ್ತಿಯ ಕಾಯಿಗಳನ್ನು ಇದು ಕೊರಿತದೆ. ಆ ಕಾಯಿಗಳು ಉದುರೋಗ್ತದೆ. ಅಂಥ ಕಾಯಿಗಳ ಮೇಲೆ ಹುಳು ಕೊರೆದ ರಂಧ್ರ ಕಾಣಿಸ್ತದೆ ಅಂತಕ್ಕಂಥದ್ದು. ಮತ್ತು ಏನು ಮಾಡಬೇಕು ಹೀಗೆ ಕಂಡು ಬಂತು ಅಂತ ಹೇಳಿದರೆ, ಹೆಚ್ಚು ಕಡಿಮೆ ಇದನ್ನು 55, 85, 115 ದಿನಕ್ಕೊಮ್ಮೆ ನಾವು ಪೈರಥ್ರಾಯ್ಡ್ ಕೆಮಿಕಲ್ಸನ್ನು ಬಳಸಬೇಕಾಗತ್ತೆ. ಡೆಲ್ಟಾಮೆಥ್ರಿನು, ಸೈಪರ್ಮೆಥ್ರಿನು, ಫೆನ್ವಾಲರೇಟು ಅವನ್ನೆಲ್ಲ ಬಳಸಬೇಕಾಗ್ತದೆ ಯಾವಾಗ ಹೆಚ್ಚಿನ ಕೀಡಿಗಳು ಕಂಡು ಬಂದಾಗ. ಇಲ್ಲ ಕಡಿಮೆ ಕಂಡು ಬರ್ತಾ ಇದೆ ಅಂತ ಹೇಳಿದರೆ ಯಾವೆಲ್ಲ ನೋಡೋಣ. ಮೊದಲು ಮ್ಯಾರಿಗೋಲ್ಡನ್ನು ಬೆಳೆಯೋದು, ಚೆಂಡು ಹೂವು ಬೆಳೆಯೋದ್ರಿಂದ ಏನಾಗ್ತದೆ ಅಂದರೆ, ಚೆಂಡು ಹೂವಲ್ಲಿ ಇರ್ತಕ್ಕಂಥ ಸುವಾಸನೆ ಇರ್ಬೋದು, ಅದರ ಒಂದು ಟೇಸ್ಟಿಗಿರ್ಬೋದು, ಹೆಚ್ಚಿನ ಹೆಲಿಕೋವರ್ಪ ಎಗ್ಗುಗಳನ್ನು ಅದ್ರ ಮೇಲೆ ಇಟ್ಬಿಡುತ್ತೆ. ಸೊ ನಾವು ಅದನ್ನು ಟ್ರ್ಯಾಪ್ ಕ್ರಾಪ್ ಆಗಿ ಬೆಳಿಬೋದು. ಅಂದರೆ ಅಲ್ಲಿ ಕೀಡಿಗಳ ಮೊಟ್ಟೆಗಳು ಎಲ್ಲ ಕೀಡಿಗಳು ಬಂದು ಅದರಲ್ಲೇ ಮೊಟ್ಟೆ ಇಟ್ಟಿರ್ತವೆ. ಆ ಗಿಡವನ್ನೇ ತೆಗೆದು ಹಾಕಿಬಿಟ್ವಿ ನಾವು ಅಂತ ಹೇಳಿದರೆ ನಮ್ಗೆ ಆರಾಮಾಗಿ ಕಂಟ್ರೋಲ್ ಆಗ್ಬೋದು. ಅಂದರೆ 100 ಪ್ಲ್ಯಾಂಟನ್ನು, 100 ಯಾವ ಪ್ಲ್ಯಾಂಟು ಮ್ಯಾರಿಗೋಲ್ಡ್ ಅಂದರೆ ಚೆಂಡು ಹೂವಿನ 100 ಪ್ಲ್ಯಾಂಟನ್ನು 1 ಎಕರೆದಲ್ಲಿ ಸುತ್ತ ಹಾಕೋಬೋದು, ಅಥವಾ ಮಧ್ಯದಲ್ಲಿ ಹಾಕ್ಕೊಂಡು ಇದನ್ನು ಕಂಟ್ರೋಲ್ ಮಾಡಬೇಕು. ಅದಲ್ಲದೆ ನೆಕ್ಸ್ಟು ಖರ್ಚು ಕಡಿಮೆ ಹೇಳಿದೆ ನಾನು. ಈ ಖರ್ಚೇ ಇಲ್ಲದಂಥದ್ದು ಹೇಳ್ತೇನೆ ನೋಡಿ. ಎರೆಕ್ಟಿಂಗ್ ಬರ್ಡ್ ಪರ್ಚಸ್ ಅಂದರೆ ಒಂದು ಟಿ ಶೇಪ್ದು ಅಲ್ಲಿ ಕಟ್ಟಿಗೆಗಳನ್ನು ಚುಚ್ಚುತ್ತಾ ಬರಬೇಕು. ಕಟ್ಟಿಗೆಗಳನ್ನು ಚುಚ್ಚೋದು ಅಥವಾ ಪರ್ಚ್ಗಳನ್ನು ಮಾಡೋದು, ಅಥವಾ ಅಲ್ಲಿ ಏನು ಪಕ್ಷಿಗಳು ಬಂದು ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ನಾವು ಹೊಲದಲ್ಲಿ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಕಿಂಗ್ ಕ್ರೋ ಅಥವಾ ಕಾಗೆ, ಮೈನಾದಂಥ ಪಕ್ಷಿಗಳು ಬಂದುಬಿಟ್ಟು ಆ ಕೀಟಗಳನ್ನು ಆಯ್ಕೊಂಡು ತಿಂತಾ ಬರ್ತವೆ. ಮತ್ತು ಹೋಗಿ ಕೂರೋದು, ಆ ಕಟ್ಟಿಗೆ ಮೇಲೆ ಕೂರೋದು, ಮತ್ತು ಬರೋದು ಬಂದು ಕೀಟಗಳನ್ನು ತಗೊಳ್ಳೋದು ಅದೆಲ್ಲ ಮಾಡುತ್ತೆ. ಆಮೇಲೆ ಇದಲ್ಲದೆ ನೆಕ್ಸ್ಟು ಕಡಿಮೆ ಖರ್ಚಲ್ಲಿ ಅಂತ ಹೇಳಿದರೆ ಏನು ರೆಸಿಸ್ಟೆಂಟು ಅಥವಾ ಟಾಲರೆಂಟ್ ವೆರೈಟಿಗಳಿದ್ದಾವೆ. ಅಂದರೆ ಆ ಕೀಡಿಗಳನ್ನು ತಡ್ಕೊಳ್ಳೋದು, ಆ ಕೀಡಿಗಳ ಹಾವಳಿಯನ್ನು ತಡ್ಕೊಳ್ಳೋದು, ಕೆಲವೊಂದು ಅವು ಬರದೇ ಇರೋ ರೀತಿ ನೋಡುವಂಥ ಕೆಲವೊಂದು ವೆರೈಟಿಗಳಿದ್ದಾವೆ. ಯಾವುದು ಅಂತ ಹೇಳಿದರೆ ಅಬಾಧಿತ ಇದೆ, LK861 ಇದೆ, ಈ ಥರದ್ದು 10 ಹಲವಾರು ಇದೆ, ನೋಡ್ಕೊಳ್ಬೋದು. ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಅದಲ್ಲದೆ ಫಿರ್ಮೋನ್ ಟ್ರ್ಯಾಪ್ಸ್ ಕೂಡ 1 ಎಕರೆಗೆ 4 ಹಾಕ್ಕೋಬೇಕಾಗತ್ತೆ ಇದು ಬಂತು ಅಂತ ಹೇಳಿದರೆ. ನಾನು ಆವಾಗಲೇ ಹೇಳಿದೆ ಏನದು ಫಿರ್ಮೋನ್ ಅಂದ್ರೇನು, ಫಿರ್ಮೋನ್ ಟ್ರ್ಯಾಪ್ ಅಂದ್ರೇನು, ಗಂಡು ಪತಂಗ ಯಾವ ರೀತಿ ಟ್ರ್ಯಾಪ್ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಿದೆ. ಅದಲ್ಲದೆ ಕೆಲವೊಂದು ಎಗ್ ಪ್ಯಾರಾಸೈಟ್, ಅಂದರೆ ಈ ಏನಿಟ್ಟಿರ್ತದೆ ಹೆಲಿಕೋವರ್ಪ, ಅದ್ರ ಮೇಲೆ ಪ್ಯಾರಾಸೈಟ್ ಅಂದರೆ ಅದ್ರ ಮೇಲೆ ಕೂತ್ಕೊಂಡು ತಿನ್ನೋತಕ್ಕಂಥದ್ದು ಟ್ರೈಕೋಗ್ರಾಮ ಇದೆ. ಅದರದ್ದು ಕಾರ್ಡು, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಟ್ರೈಕೋಗ್ರಾಮ ಕಾರ್ಡ್ಸು ಹೇಗೆ ಮಾಡಬೇಕು, ಅದು ಹೇಗೆ ತಿನ್ನುತ್ತೆ, ಏನು ಎತ್ತ ಎಲ್ಲ ಮಾಡಿದ್ದೀನಿ. ಈ ಕಮೆಂಟಲ್ಲಿ ತಾವು ತಿಳಿಸಿದಲ್ಲಿ ಅದ್ರ ಬಗ್ಗೆ ಕೂಡ ಆ ವಿಡಿಯೋನ ತಮ್ಮ ಜೊತೆ ಡಿಸ್ಕಸ್ ಮಾಡಲಾಗ್ತದೆ, ಅಥವಾ ಲಿಂಕನ್ನು ಶೇರ್ ಮಾಡಲಾಗ್ತದೆ ಅಂತಕ್ಕಂಥದ್ದು. ಇನ್ನು ಕ್ರೈಸೋಪರ್ಲಾ ಅಂತ ಬರ್ತದೆ, ಅದನ್ನು ಕೂಡ ನಾವು ಬಳಸ್ಬೋದು. ಆಮೇಲೆ NPV ಅಂತ ಹೇಳಿ ಅದು ವೈರಸ್ ಅದರದ್ದು ಕೂಡ 200 ಎಲ್ಲಿ ಯಾಕಂದರೆ ಬಳಸ್ಬೋದು ಅಂತಕ್ಕಂಥದ್ದು. ಇದಲ್ಲದೆ ನಾವೇನು ಅಂತಂದರೆ ಕೆಲವೊಂದು ಇನ್ಸೆಕ್ಟ್ ಇಂಡಾಕ್ಸಿಕಾರ್ಬ್ ಇರ್ಬೋದು, ಬೇರೆ ಥರದ್ದು ಬೆಂಡಮೈಡ್ ಇರ್ಬೋದು, ಆ ಥರದ್ದನ್ನು ಬಳಸಬೇಕು. ಯಾವಾಗ ಯಾವುದು ಸಾಧ್ಯ ಇಲ್ಲ ಅಂದಾಗ ಇದ್ರ ಮಧ್ಯಕ್ಕೆ ನಾವು ಬ್ರಹ್ಮಾಸ್ತ್ರ, ನೀಮಾಸ್ತ್ರಗಳನ್ನು ಕೂಡ ಬಳಸ್ಕೊಳ್ಬೋದು.
ಕೀಡಿಗಳ ಪ್ರಮಾಣದ ಮೇಲೆ ಇ ಟಿ ಎಲ್ ಅಂತ ಹೇಳ್ತೀವಿ ನಾವು. ಇ ಟಿ ಎಲ್ ಅಂತ ಹೇಳಿದರೆ 5% ಡ್ಯಾಮೇಜ್ ಆಗಿದೆಯೋ, 10% ಡ್ಯಾಮೇಜ್ ಆಗಿದೆಯೋ, ಅಥವಾ 10 ಗಿಡಗಳ ಮಧ್ಯೆ ಒಂದು ಕೀಡಿ ಕಾಣಿಸ್ತೋ, ಅಥವಾ ಇ ಟಿ ಎಲ್ ಅಂತಿರ್ತದೆ. ಆ ಇ ಟಿ ಎಲ್ ಪ್ರತಿ ಬೆಳೆಗೆ ಅಥವಾ ಪ್ರತಿ ಕೀಡಿಗೆ ಒಂದೊಂದು ಅರ್ಥ ಇರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದರೆ, ಈ ಹೆಲಿಕಾಪ್ಟರ್ದು ಇ ಟಿ ಎಲ್ ನೋಡೋದಾಯಿತು ಅಂತ ಹೇಳಿದರೆ, ಇಲ್ಲಿ ನೋಡಿ, 10 ಪತಂಗಗಳು ಒಂದಿನಕ್ಕೆ ಟ್ರ್ಯಾಪ್ನಲ್ಲಿ ಬಿತ್ತು ಅಂತ ಹೇಳಿದರೆ ನಾವು ಕೆಮಿಕಲ್ಗೆ ಹೋಗಬೇಕು. ಇಲ್ಲಾಂದರೆ ಕೆಮಿಕಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಂದರೆ ನಮಗೆ ಅದು ಆರ್ಥಿಕ ಒಂದು ಲಾಸನ್ನು ಮಾಡಲ್ಲ, ನುಕ್ಸಾನನ್ನು ತಲುಪಿಸಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಬಂದು ಪಿಂಕ್ ಬಾಲ್ವರ್ಮ್ ಅಥವಾ ಪೆಕ್ಟಿನೋಫೋರಾ ಗೊಸಿಪಿಯೆಲ್ಲಾ ಅಂತಕ್ಕಂಥದ್ದು. ಇದು ಏನಂದರೆ ಪಿಂಕ್ ಬಾಲ್ವರ್ಮ್ ಯಾಕೆ ಪಿಂಕ್ ಶಬ್ದ ಬಂತು ಅಂದರೆ ಇದ್ರದ್ದು ಲಾರ್ವಾ ಏನಿರುತ್ತೆ ಕೀಡಿ ಪಿಂಕ್ ಕಲರ್ ಇರ್ತದೆ. ಇದನ್ನು ಅಷ್ಟೇ ಸಿಂಗಲಾಗಿ ಇಡ್ಬೋದು ಅಥವಾ ಒಂದು ಸ್ವಲ್ಪ ಗುಂಪಲ್ಲಾದರೂ ಇಡ್ಬೋದು. ಎಲ್ಲಿಡುತ್ತೆ ಇದನ್ನು ಮೆದುವಾದಂತಹ ಒಂದು ಇದ್ರ ಮೇಲೆ, ಎಲೆಗಳ ಮೇಲೆ ಮತ್ತು ಮೊಗ್ಗುಗಳು, ಹೂಗಳ ಮೇಲೆ ಇಡ್ತದೆ. ಇದು ಇವತ್ತಿನ ದಿನ ವೆರಿ ಡೇಂಜರಸ್ ಕೀಟ ಅಂತ ಹೇಳ್ಬೋದು ಕಾಟನ್ ಮೇಲೆ. ಯಾಕೆ ಅಂತ ಹೇಳಿದರೆ ಇದು ಒಂದೇ ಕೀಡಿ ಆ್ಯಕ್ಚುಲಿ ನಿಜವಾಗಿ ಬಾಲ್ವರ್ಮ್ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದರೆ ಇದು ಬಾಲ್ಗಾಗೇ ಬರೋದಿದು. ಇದು ಏನು ಆ ಹತ್ತಿ ಕಾಯಿಗಾಗೆ ಬರೋದು. ಮಿಕ್ಕಿದ್ದೆಲ್ಲ ಎಲೆನೂ ತಿಂತವೆ, ಹೂವನ್ನು ತಿಂತವೆ, ಮೊಗ್ಗುಗಳನ್ನು ತಿಂತವೆ, ಡೇಟನ್ನು ತಿಂತವೆ. ಆದರೆ ಈ ಪಿಂಕ್ ಬಾಲ್ವರ್ಮ್ ಇದೆ, ಎಸ್ಪೆಷಲಿ ಪಿಂಕ್ ಬಾಲ್ವರ್ಮ್ ಬರೋದೇ ನಮಗೆ ಇದಕ್ಕೆ ಕಾಯಿಗೆ ಬರ್ತದೆ. ಅದೂ ಕೂಡ ಯಾವಾಗ ಅಂತ ಹೇಳಿದರೆ ಕೊನೆಯ ಹಂತದಲ್ಲಿ, ಅಂದರೆ ಕೊನೆಗೆ ಬರೋ ಕೀಟನೇ ಇದು. ಕೊನೆಯ ಹಂತದಲ್ಲಿ ಬರ್ತದೆ. ಆದ್ದರಿಂದ ನಾವು ಏನು ಈ ತಲೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿದರೆ ಕೊನೆಗೆ ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಮ ಏನು ಹತ್ತಿ ಇದೆಯಾ ಕೊನೆಗೆ ನೆಗ್ಲೆಕ್ಟ್ ಮಾಡಬಾರ್ದು. ಇದು ಇನ್ನೊಂದು ವಿಶೇಷತೆ ಅಂದರೆ, ಮೊದಲನೇ ವಿಶೇಷತೆ ಇದು ಬಾಲ್ ಒಳಗಡೆ ಇರ್ಕೊಂಡು ತಿನ್ನೋದು. ಎರಡನೇ ವಿಶೇಷತೆ ಏನು ಅಂದರೆ ನಮ್ಮ ಕಾಟನ್ದು ಕೊನೆ ಹಂತದಲ್ಲಿ ಬರ್ತದೆ ಈ ಕೀಟ. ಆಮೇಲೆ ಇನ್ನೊಂದು ಏನಂದರೆ ಇದು ರಾತ್ರಿ ತಿಂತದೆ. ಹಗಲೊತ್ತಿಗಿಂತ ಇದು ರಾತ್ರಿ ನಾಕ್ಟರ್ನಲ್ ಫೀಡರ್ ಅಂತ ಹೇಳ್ತೇವೆ. ಆ್ಯಕ್ಟಿವ್ ಯಾವಾಗಿರ್ತದೆ ಅಂದರೆ ರಾತ್ರಿ ಇರ್ತದೆ. ಹಾಗಾಗಿ ರೈತನಿಗೆ ಇದು ಕಣ್ಣಿಗೆ ಕಾಣಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಏನು ಸಿಂಪ್ಟಮ್ ಏನಂದರೆ, ಮೊದಲು ಇದೊಂದು ಸಿಂಪ್ಟಮ್ ಕಾಣೋದು, ಅದು ರಾತ್ರಿ ತಿಂತಿರ್ತದೆ, ನಮಗೆ ಕಾಣಿಸಲ್ಲ. ಒಂದು ವೇಳೆ ಇನ್ನೂ ಕಾಯಿಗಳು ಇಲ್ಲಿ ಹೂ ಇದ್ದರೆ ಹೂವು ರೋಸೆಟ್ಟೆ ಫಾರ್ಮಲ್ಲಿ, ಅಂದರೆ ರೋಸ್ ಥರ ತಿರುಚ್ಕೊಂಡಾಗಿರ್ತದೆ. ರೋಸ್ ಗುಲಾಬಿ ಹೂವು ಇರ್ತದಲ್ಲ ಆ ಥರ ಹೂ ಏನು ಇದರ ಹೂಗಳಿರ್ತವೆ ಆ ಥರ ತಿರುಚ್ಕೊಂಡಾಗಿರುತ್ತೆ. ಮತ್ತು ಇದು ಫ್ಲವರ್ಸ್ ಎಲ್ಲ ಪ್ರಿಮಿಚರ್ವಾಗಿ ಇರುವಾಗಲೇ ಬಿದ್ದುಬಿಡುತ್ತೆ. ಲಿಂಟು ಅಂದರೆ ನಮ್ಮ ನೂಲೇನಿರ್ತದೆ ತುಂಬ ಹಾಳಾಗ್ತದೆ. ಆಮೇಲೆ ಇದು ಸೀಡ್ಸ್ ಮೇಲೂ ಅಟ್ಯಾಕ್ ಮಾಡಿ ಒಳಗೆಲ್ಲ ಹೊಲಸು ಮಾಡಿರ್ತದೆ. ಸೀಡ್ಸು ಹಾಳಾಗ್ತದೆ, ಇದರ ಬೀಜಗಳು ಹಾಳಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಮೊಟ್ಟೆಯನ್ನಿಟ್ಟಿದೆ. ಆಮೇಲೆ ಇಲ್ಲಿ ಲಾರ್ವಾ ಪಿಂಕ್ ಕಲರ್ ಇದೆ ತಾನೆ. ಆಮೇಲೆ ಇಲ್ಲಿ ನೋಡಿ ಪ್ಯೂಪ ಇದೆ. ಎಲ್ಲವೂ ಪತಂಗವನ್ನು ಹೊರತುಪಡಿಸಿ ಎಲ್ಲವೂ ಇದು ಕಾಯಲ್ಲೇ ಆಗೋದು. ಹೀಗಾಗಿ ತುಂಬ ಕಾಯಿಯನ್ನು ಹೊಲಸು ಮಾಡಿಬಿಟ್ಟು ಇಳುವರಿ ಕಡಿಮೆ ಮಾಡ್ತದೆ, ವೇಟು ಕೂಡ ಕಡಿಮೆ ಬರೋ ರೀತಿಯಲ್ಲಿ ಮಾಡ್ತದೆ. ಹಾಗಾದರೆ ಏನು ಮಾಡಬೇಕು, ಇದನ್ನು ಮ್ಯಾನೇಜ್ ಮಾಡಬೇಕು, ಹತೋಟಿಗೆ ತರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ಅರ್ಲಿ ಮೆಚ್ಯೂರಿಂಗ್ ವೆರೈಟಿನ ತೊಗೊಂಬರ್ಬೇಕು. ಯಾಕೆ ಹೇಳಿ, ಬೇಗ ದಾಟಿತು ಅಂತ ಹೇಳಿದರೆ ಕೊನೆಗೆ ಬರುತ್ತಲ್ಲ ಈ ಹುಳ, ಹಾಗಾಗಿ ಇದು ಕೈಗೆ ಸಿಗೋದೇ ಇಲ್ಲ ಬೆಳೆ ಅಂತಕ್ಕಂಥದ್ದು. ಆಮೇಲೆ ನಾವು ಕರೆಕ್ಟ್ ಟೈಮಿಗೆ ಬಿತ್ತನೆ ಮಾಡಬೇಕು. ಅಂದರೆ ಕೆಲವೊಮ್ಮೆ ನಾವು ಬಿತ್ತೋದೇ ಲೇಟಾಗಿ ಬಿತ್ತೀವಿ. ಈ ಊರೆಲ್ಲ ಬಿತ್ತಿದ್ದ ಎಷ್ಟೋ ದಿನಕ್ಕೆ ನಾವು ಬಿತ್ತಿರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ 100% ಈ ಕೀಡಿ ಬರ್ತದೆ ಅಂತಕ್ಕಂಥದ್ದು. ಆಮೇಲೆ ಸ್ಟ್ಯಾಗರ್ಡ್ ಸೋಯಿಂಗ್ ಮಾಡೋಂಗಿಲ್ಲ, ಅಂದರೆ ಬಿಟ್ಟು ಸೋಯಿಂಗ್ ಮಾಡಿರ್ತೀವಿ. ಅಂದರೆ ಮಳೆ ವ್ಯತ್ಯಾಸ ಆಗಿದ್ದಕ್ಕೋ ಏನಕ್ಕೋ ರೈತರು ಕೆಲವೊಮ್ಮೆ ಬಿಟ್ಟು ಸೋಯಿಂಗ್ ಮಾಡಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇದು ಕಿರಿಕಿರಿ ತುಂಬ ಮಾಡುತ್ತೆ ಅಂತಕ್ಕಂಥದ್ದು. ಆಮೇಲೆ ಕೆಲವೊಮ್ಮೆ ನಮ್ಮ ಹೊಲದಲ್ಲಿ ಕಳೆಗಳು ಇರಕೂಡ್ದು. ಕಳೆಗಳು ಏನು ಮಾಡುತ್ತೆ ಅಂತ ಹೇಳಿದರೆ, ಕಳೆಗಳಲ್ಲಿ ಇದು ಉಳ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಳ್ತದೆ. ಆದ್ದರಿಂದ ಇದನ್ನೇನು ಮಾಡಬೇಕು, ಕಳೆಗಳನ್ನು ತೆಗೆದುಹಾಕಬೇಕು. ಬಂಡುಗಳ ಮೇಲೆ, ಒಡ್ಡುಗಳ ಮೇಲೆ ಕಳೆಗಳಿರುತ್ತಲ್ಲ ಅದನ್ನು ತೆಗೆದುಹಾಕಬೇಕು. ಕೆಲವೊಮ್ಮೆ ನಾವು ಏನು ಮಾಡಿರ್ತೀವಿ, ನಾವೇ ಪರ್ಪಸ್ಫುಲಿ ಕಾಟನನ್ನು ಹಾಗೆ ಬಿಟ್ಟಿರ್ತೀವಿ. ಫೈನಲ್ ಪೀಕಿಂಗ್ ಅಂದರೆ ಕೊನೆಯದು ಪೀಕಿಂಗ್ ಮಾಡೋಕ್ಕಿಂತ ಮುಂಚೆ ಹಾಗೆ ಬಿಟ್ಟಿರ್ತೀವಿ. ಅದಕ್ಕೆ ಕ್ಯಾಟಲ್ ತಿಂದ್ಕೊಳ್ಳಿ, ಕುರಿ ತಿಂದ್ಕೊಳ್ಳಿ, ಇವು ಹಸುಗಳು ತಿಂದ್ಕೊಳ್ಳಿ ಅಂತ ಬಿಟ್ಟಿರ್ತೀವಿ. ಆಗೇನಾಗುತ್ತೆ, ಇದು ಕೀಡಿ ಜಾಸ್ತಿ ಆಗಿಬಿಟ್ಟು ಅಲ್ಲೇ ಉಳ್ಕೊಳ್ಳುತ್ತೆ. ಕೆಲವೊಮ್ಮೆ ಏನು ಮಾಡ್ತೀವಿ, ಸ್ಟಬಲ್ಸ್ ಅಲ್ಲೇ ಬಿಟ್ಟಿರ್ತೀವಿ, ಕಟ್ಟಿಗೆಗಳನ್ನ ಯಾರೋ ಎತ್ಕೊಂಡು ಹೋಗ್ತಾರೆ ಅಂತ. ಹಾಗೆ ಮಾಡಬಾರ್ದು. ಆ ಕಟ್ಟಿಗೆಗಳನ್ನ ತೊಗೊಂಬಂದು ನೀವು ಸಾಧ್ಯವಾದರೆ ನಾವು ಅದನ್ನು ಬಳಸ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಯಾರೋ ತೊಗೊಂಡು ಹೋಗಿ ಉರಿಯೋರಂಥವ್ರು ಇರ್ತಾರೆ, ಅವ್ರಿಗೆ ಕೊಟ್ಬಿಟ್ರೆ ಒಳ್ಳೆಯದು. ಅವರೇ ಬಂದುಬಿಟ್ಟು ತೊಗೊಂಡು ಹೋಗ್ತಾರೆ, ಕೊಟ್ಟರೆ ಒಳ್ಳೆಯದು. ಇಲ್ಲದಿದ್ದರೆ ಇದೇನಾಗ್ತದೆ ಅಂದರೆ ಮುಂದಿನ ವರ್ಷಕ್ಕೆ 3 ಅಥವಾ 4 ಪಟ್ಟಾಗಿ ನಮ್ಮ ಜಮೀನಿಗೆ ಬರ್ತದೆ ಅಂತಕ್ಕಂಥದ್ದು. ಆಮೇಲೆ ಕೆಲವೊಮ್ಮೆ ನಾವೇನು ಮಾಡಿರ್ತೀವಿ, ಎಲ್ಲಿಂದನೋ ಸೀಡ್ಸ್ ತಂದಿರ್ತೀವಿ. ಆ ಸೀಡ್ಸಲ್ಲೂ ಕೂಡ
ಬರುವ ಸಾಧ್ಯತೆಗಳು ಇರ್ತವೆ ಹತ್ತಿ ಬೀಜಗಳನ್ನ ತರ್ತೀವಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಹತ್ತಿ ಬೀಜಗಳು ಎಲ್ಲಿಂದನೂ ಖರೀದಿ ಮಾಡಿ ತಗೊಂಬಂದಾಗ ಸೀಡ್ ಟ್ರೀಟ್ಮೆಂಟು ಕಂಪಲ್ಸರಿ, ಇಲ್ಲ ಸೀಡ್ ಫ್ಯೂಮಿಗೇಷನ್ ಕಂಪಲ್ಸರಿ. ಮಿಥೈಲ್ ಬ್ರೊಮೈಡಿಂದ ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ಕಂಟ್ರೋಲ್ ಸಿಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು PB ರೋಪೆಲ್ ಅಂತ ಸಿಗುತ್ತೆ, ಡೆಲ್ಟಾ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಸಿಗ್ತದೆ, ಆಮೇಲೆ ಫಿರ್ಮೋನ್ ಲ್ಯೂರ್ಸ್ ಅಂತ ಸಿಗ್ತವೆ. ಇದನ್ನು ಕೂಡ ನಾವು ಅಪ್ಲೈ ಮಾಡ್ಬೋದು. ಇದ್ರ ಕುರಿತಾಗಿ ನಾನು ಈ ರೋಪೆಲ್ ಬಗ್ಗೆ, ಟ್ರ್ಯಾಪ್ಸ್ ಬಗ್ಗೆ, ಇನ್ನೊಂದು ಇದರಲ್ಲಿ ಲೂರ್ಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನ ಲಿಂಕ್ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದೋಗೋಣ. ಈಗ ಏನು ಮಾಡಬೇಕು, ಅಲ್ಲಿ ತುಂಬ ಅತಿಯಾದಂಥ ಟೈಮಲ್ಲಿ ಕ್ವಿನಾಲ್ಫಸನ್ನು, ಸೈಪರ್ಮೆಥ್ರಿನನ್ನು ಬಳಸಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ನಾನು ಆವಾಗಲೇ ಹೇಳ್ದಂಗೆ ಸಾಕಷ್ಟು ಮೆಥಡ್ಗಳಿಂದ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಟೊಬ್ಯಾಕೊ ಕ್ಯಾಟರ್ಪಿಲ್ಲರು, ಇದರ ಹೆಸರು ಸ್ಪೊಡಾಪ್ಟೆರಾ ಲಿಥುರಾ. ಇದು ಕೂಡ ಸಿಕ್ಕಾಪಟ್ಟೆ ಬೆಳೆಗಳ ಮೇಲೆ ಬರ್ತದೆ. ಮೊದಲೇ ಇದು ಬೆಳೆ ಯಾವ್ಯಾವ ಬೆಳೆ ಮೇಲೆ ಬರುತ್ತೆ ಅಂತ ಹೇಳಿದರೆ ಟೊಬ್ಯಾಕೊ, ಅಂದರೆ ತಂಬಾಕು, ಹತ್ತಿ, ಕ್ಯಾಸ್ಟರ್ ಅಂದರೆ ಔಡ್ಲ, ಗ್ರೌಂಡ್ನಟ್ಟು, ಟೊಮ್ಯಾಟೊ, ಕ್ಯಾಬೇಜು ಮತ್ತು ಇದಲ್ಲದೆ ಬೇರೆ ಬೇರೆ ಕಾಲಿಫ್ಲವರ್ನಂಥ ಬೆಳೆಗಳ ಮೇಲೆ ಕೂಡ ಇದು ಬರ್ತದೆ ಅಂತಕ್ಕಂಥದ್ದು. ಇದನ್ನು ನೋಡೋಕ್ಕೆ ಈ ರೀತಿ ಕಾಣ್ತದೆ, ಆಯಿತಾ. ಹೆಲಿಕೋವರ್ಪ ಥರನೇ ಕಾಣ್ತದೆ, ಆದರೆ ಸ್ವಲ್ಪ ಇದು ಸಣ್ಣ ಸೈಜ್ ಇರುತ್ತೆ. ಅದನ್ನು ಕಂಪೇರ್ ಮಾಡಿದರೆ ಸಣ್ಣ ಸೈಜ್ ಇರ್ತದೆ ಅಂತಕ್ಕಂಥದ್ದು. ಇದು ಥ್ರೂಔಟ್ ಇಯರ್ ಬ್ರೀಡ್ ಮಾಡುತ್ತೆ, ಅಂದರೆ ಪದೇ ಪದೇ ಮಾಂಸಾಹಾರ ಆ್ಯಕ್ಟಿವು ರಾತ್ರಿ ಇರ್ತವೆ, ಪದೇ ಪದೇ ಬ್ರೀಡ್ ಮಾಡ್ತಾ ಬರ್ತದೆ. ಅಂದರೆ ಮರಿಗಳನ್ನ ಹಾಕ್ತಾನೆ, ಇದು ಮೊಟ್ಟೆಗಳನ್ನ ಇಡ್ತಾನೆ ಬರ್ತದೆ. ತನ್ನ ಜನ್ರೇಷನ್ನ ತುಂಬ ಜನ್ರೇಷನ್ನು, ಒಂದು 8 ಜನ್ರೇಷನನ್ನು ತಾನು ಇದು ಕಂಪ್ಲೀಟ್ ಮಾಡಿಕೊಳ್ತದೆ ಅಂತಕ್ಕಂಥದ್ದು. 8 ಜನ್ರೇಷನ್ನ ಇದು ಈ ಕೀಡೆ ಒಂದು 8 ಜನ್ರೇಷನನ್ನು ಈ ಒಂದೇ ಬೆಳೆ ಮೇಲೆ ತಕ್ಕೊಳ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಇದು ತುಂಬ ವಿಶೇಷ ಅಂತ ಹೇಳ್ಬೋದು. ನೋಡಿ, ಕ್ಲಸ್ಟ್ರಲ್ಲಿಡುತ್ತೆ ಮೊಟ್ಟೆಗಳನ್ನ, ಆಮೇಲೆ ಅರ್ಲಿ ಸ್ಟೇಜಸ್ನಲ್ಲಿ ಏನು ಮಾಡುತ್ತೆ, ಗ್ರಿಗರಸ್ ಸ್ಕ್ರೇಪ್ ಮಾಡುತ್ತೆ, ಅಂದರೆ ಕೆರೆದು ತಿಂತದೆ ಇದು. ಆಮೇಲೆ ಇನಿಷಿಯಲ್ ಸ್ಟೇಜಲ್ಲಿ ನಂತರ ಅದು ಏನಾಗುತ್ತೆ, ಎಲ್ಲ ಕ್ಲೋರೋಫಿಲ್ ಹೋಗ್ಬಿಡುತ್ತೆ. ಎಲ್ಲೋ ಕ್ಲೋರೋಫಿಲ್ ಅಂತ ಹೇಳಿದರೆ ಹಸಿರು ಬಣ್ಣ ಏನಿರ್ತದೋ ಅದೆಲ್ಲವನ್ನು ಕೆರ್ಕೊಂಡು ತಿಂದು ಹಾಕಿಬಿಡುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಇದೇನೆಂದರೆ ಕಾಯಿಗಳನ್ನು ಕೊರೆದು ಬೆಳೆಯುತ್ತಿರುವ ಬೀಜಗಳನ್ನು ತಿಂತದೆ. ಇದರಿಂದ ಕಾಯಿಗಳು ಬಲಿಯದೆ ಹತ್ತಿಯ ನೂಲಿನ ಗುಣಮಟ್ಟ ಕುಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಅತಿ ಹೆಚ್ಚು ಕಾಣ್ತಾ ಇದೆ ಅಂತ ಹೇಳಿದರೆ ಮೊನೊಕ್ರೋಟೋಫಾಸ್ನು ಅಥವಾ ಸ್ಪೈನಸೈಡ್ನ ಬಳಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದೋಗೋಣ. ಏನು ಅಂತ ಹೇಳಿದರೆ, ಇದು ಅಲ್ಲಿ ಇರ್ರೆಗ್ಯುಲರ್ ಹೋಲ್ಸ್ ಮ್ಯಾನೇಜ್ ಹೆಂಗೆ ಮಾಡೋದು ಅಂತ ಹೇಳಿದರೆ NSKE ಬಳಸ್ಬೋದು. ಅಂದರೆ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್, ಅಂದರೆ ಬೇವಿನ ಬೀಜದ ಏನು ಕಷಾಯ ಅಥವಾ ಎಣ್ಣೆ ಅಂತ ಹೇಳ್ಬೋದು, ಅದನ್ನು ಬಳಸ್ಬೋದು. ಆಮೇಲೆ NPV ಸ್ಪ್ರೇ ಮಾಡ್ಬೋದು. NPV ಅಂತಕ್ಕಂಥದ್ದು ವೈರಲ್ ಪ್ರಾಡಕ್ಟ್, ಅದನ್ನು ಬಳಸ್ಬೋದು. ನಾವಾಗಲೇ ಹೇಳಿದ್ದೇನೆ, ನೈಸರ್ಗಿಕ ಶತ್ರುಗಳಾದಂಥ ಅಂದರೆ ನಮ್ಮ ರೈತನ ನೈಸರ್ಗಿಕ ಮಿತ್ರವಾದಂಥ ಟ್ರೈಕೋಗ್ರಾಮ ಬಳಸ್ಬೋದು. ಫೋಲಿಯರ್ ಸ್ಪ್ರೇ ಮಾಡ್ಬೋದು. ಆಮೇಲೆ ಬೇಟಿಂಗ್ ಮಾಡ್ಬೋದು. ಬೇಟಿಂಗ್ ಅಂತ ಹೇಳಿದರೆ ಏನು, ಬೇಟಿಂಗ್ ಅಂತ ಹೇಳಿದರೆ ಇನ್ನೊಂದು ವಿಡಿಯೋ ನಾನು ಡಿಟೇಲಾಗಿ ಮಾಡಿದ್ದೇನೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಸಿಂಪಲಾಗಿ ಹೇಳ್ಬಿಡ್ತೇನೆ. ಇದಕ್ಕೆ ಏನು ವಿಷಯುಕ್ತ ಆಹಾರ ತಯಾರು ಮಾಡೋದು ಈ ಕೀಡಿಗೆ ಹೇಗೆ ಮಾಡ್ತೀವಿ ಅಂತ ಹೇಳಿದರೆ, ಮೊದಲು ನಮ್ಮ ಅಕ್ಕಿ ತೌಡು ತೊಗೋತೀವಿ, ಒಂದು 10 kg, ಒಂದು 2 kg ಬೆಲ್ಲ ತೊಗೋತೇವೆ. ಆಮೇಲೆ ಕ್ಲೋರೋಫೈರಿಫಾಸ್ ಅಥವಾ ನಮ್ದು ಯಾವುದೋ ಒಂದು ಕೆಮಿಕಲ್ ತೊಗೋತೀವಿ. ತೊಗೊಂಡು ಫಸ್ಟ್ ಏನು ಮಾಡಬೇಕು, ಅಕ್ಕಿ ಮತ್ತು ಬೆಲ್ಲವನ್ನು ಸೇರಿಸಿ ನೀರು ಹಾಕಿ ಸ್ವಲ್ಪ ಒಂದು ಅರ್ಧ ಗಂಟೆನೋ 1 ಗಂಟೆ ಬಿಡಬೇಕು. ಆಗ ಅಥವಾ ಒಬ್ಬೊಬ್ಬರು 4 ರಿಂದ 6 ತಾಸು ಬಿಡ್ತಾರೆ. ಅದು ಒಳ್ಳೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಅಟ್ರಾಕ್ಟ್ ಮಾಡುತ್ತಲ್ಲ, ಆ ಥರ ಒಳ್ಳೆ ಸ್ಮೆಲ್ ಬರಬೇಕಾದ್ರೆ ಕೆಮಿಕಲನ್ನು ಸೇರಿಸ್ಬಿಟ್ಟು ಉಂಡೆಗಳನ್ನು ಮಾಡ್ಕೋಬೇಕು. ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಒಂದು ಹೆಕ್ಟರಿಗೆ ಎಷ್ಟು ಬೇಕಾಗ್ತದೆ, ಅಥವಾ ನಮ್ಮ ಏರಿಯಾ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ಸ್ಮಾಲ್ ಇದನ್ನು ಮಾಡಿಕೊಂಡು ಈವ್ನಿಂಗ್ ಅವರ್ಸಲ್ಲಿ ಹೊಲದ ಅಲ್ಲಿ ಇಡ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಇದನ್ನು ತಿಂದುಬಿಟ್ಟು ಕೀಡಿಗಳು ಹಾಳಾಗೋಗ್ತವೆ, ಸತ್ತೋಗ್ತವೆ ಅಂತಕ್ಕಂಥದ್ದು. ನಾವು ಇದನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ಏನು ವಹಿಸಬೇಕು ಅಂತ ಹೇಳಿದರೆ, ಕೆಲವೊಮ್ಮೆ ನಮ್ಮ ನಾಯಿಗಳಿರ್ತವೆ, ಕೆಲವೊಮ್ಮೆ ಮೊಲಗಳಿರ್ತವೆ. ನಮ್ಮ ನಾಯಿನೇ ನಮ್ಮ ದನನೇ ತಿಂದ್ಕೊಂಡು ಸತ್ತೋಗಬಾರ್ದು. ಕೆಲವು ಮಕ್ಕಳು ಆಟ ಆಡ್ತಿರ್ತಾರೆ, ಸ್ಮೆಲ್ಲು ತುಂಬ ಫ್ರೂಟ್ಫುಲ್ ಸ್ಮೆಲ್ ಅಂತ ಹೇಳ್ತೇವೆ, ಸುಗಂಧಭರಿತ ಒಂದು ಉಂಡೆಗಳ ಥರದಲ್ಲಿ ಮಕ್ಕಳಿಗೆ ಕಾಣಿಸೋ ಚಾನ್ಸಸ್ ಇರ್ತದೆ. ಆದ್ದರಿಂದ ಇದನ್ನು ಯಾರೋ ಮಾಡಬೇಕು ಅಂತ ಹೇಳಿದರೆ ತುಂಬ ಜಾಗ್ರತೆಯಿಂದ ಮಾಡಬೇಕು. ಅದಕ್ಕೆ ಇದನ್ನು ಸಂಜೆ ಹೊತ್ತಲ್ಲಿ ಇಡೋದು ಒಳ್ಳೆಯದು ಅಂತ ಹೇಳಿದೆ. ಇನ್ನು ಇದಲ್ಲದೆ ರಸಹೀರೋ ಕೀಟಗಳ ಬಗ್ಗೆ ಬರೋಣ. ರಸಹೀರೋ ಕೀಟಗಳಲ್ಲಿ ಮೊದಲನೇದಾಗಿ ಲೀಫ್ ಹಾಪರ್ಸ್ ಅಂತ ಹೇಳ್ತೀವಿ. ಲೀಫ್ ಹಾಪರ್ಸ್ ಅಂತಂದರೆ ನಾವು ಹೊಲದಲ್ಲಿ ನಡೀತಿರಬೇಕಾದ್ರೆ ಅದು ನಮ್ಮ ಕಣ್ಣಿಗೆ
ನಮ್ಮ ಮುಖಕ್ಕೆ ಹಾರ್ಕೊಂಡು ಬರ್ತಾ ಇರ್ತದೆ ಅಂಥ ಕೀಟಗಳಿಗೆ ಅದು ಅಷ್ಟು ಚಿಕ್ಕ 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 ಇರ್ತದೆ. ಆ ಇದು ಕೀಡಿ ಇದು. ಆಮೇಲೆ ಇದೂ ಕೂಡ ಅಷ್ಟೇ ತುಂಬ ಬೆಳೆಗಳ ಮೇಲೆ ಬರುತ್ತೆ. ಓಕ್ರ ಅಂದರೆ ಬೆಂಡಿ ಮೇಲೆ, ಪೊಟ್ಯಾಟೊ ಮೇಲೆ ಬರುತ್ತೆ. ಬ್ರಿಂಜಾಲು, ಕ್ಯಾಸ್ಟ್ರೋ, ಟೊಮ್ಯಾಟೊ, ಹಾಲಿಹೊಪ್ಪು ಇವುಗಳ ಮೇಲೆಲ್ಲ ಬರ್ತದೆ. ಆಯಿತಾ. ಇದು ತುಂಬ ಚಿಕ್ಕದಾಗಿರುತ್ತೆ ಮತ್ತು ಒಂದು 30 ಮೊಟ್ಟೆಗಳನ್ನಿಡುತ್ತೆ. ಆ ಮೊಟ್ಟೆಗಳು ಒಂದು 4ರಿಂದ 11 ದಿನ ಇರ್ತವೆ ಅಂತಕ್ಕಂಥದ್ದು. ಈ ರೀತಿ ಕಾಣ್ತದೆ ನಾವು. ವೆಜ್ ಶೇಪ್ಡ್ ಅಂತ ಹೇಳ್ತೀವಿ ನಾವು. ವೆಜ್ ಶೇಪ್ ಅಂದರೆ ಈ ಥರ ಶೇಪ್ ಇರುತ್ತೆ. ನಾವು ನೋಡಿದ ತಕ್ಷಣ ಗೊತ್ತಿಡಿಬೋದು. ಈ ಥರ ಸ್ಪಾಟ್ಸ್ ಇರ್ತವೆ ಕೀಡಿಗೆ. ಅದು ನೋಡಿದ ತಕ್ಷಣ ಗೊತ್ತಿಡಿಬೋದು. ಅದೇನು ಮಾಡುತ್ತೆ ಅಂದರೆ ಎಪಿಡರ್ಮಿಸ್ ಅಂದರೆ ಇದರ ಒಳಗಡೆ ಎಲೆಯ ಒಂದು ಲೇಯರ್ ಒಳಗಡೆ ಮೊಟ್ಟೆಯನ್ನಿಡುತ್ತೆ. ಆ ಮೊಟ್ಟೆ ಏನು ಮಾಡುತ್ತೆ ಅಂದರೆ ಇದನ್ನೆಲ್ಲ ತಿಂತಾ ಬರುತ್ತೆ ಮತ್ತು ಒಂದು ರಸವನ್ನು ಸೂಸುತ್ತೆ. ಅದರಿಂದ ಇದು ಒಂಥರ ಹಳದಿ ಸುಟ್ಟಂಗೆ ಕಲರ್ ಕಾಣುತ್ತೆ. ಸುತ್ತ ಕೆಂಪು ಮೊದಲು ಹಳದಿ ಆಗುತ್ತೆ, ಅನಂತರ ಕೆಂಪು ಎಲೆಗಳು ಕೆಂಪಾಗ್ತದೆ. ಕೆಂಪಾಗಿಬಿಟ್ಟು ಕೊನೆಗೆ ಏನಾಗ್ತದೆ ಅಂತ ಹೇಳಿದರೆ ಈ ಎಲೆಗಳು ಕೆಂಪಾಗಿಬಿಟ್ಟು ಗಿಡದಲ್ಲಿ ನೇತಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಮೊದಲನೇದಾಗಿ ಏನಾಯಿತು, ಫಸ್ಟು ಇದು ಒಳಗಡೆ ಇತ್ತು ಮರಿನ. ಎಲೆಗಳು ಮುದುಡಿ ಆದಮೇಲೆ ಎಲೆಗಳ ಅಂಚುಗಳು ಕೆಂಪಣ್ಣಕ್ಕೆ ತಿರುಗ್ತವೆ, ಹಳದಿಯಿಂದ ಕೆಂಪಣ್ಣಕ್ಕೆ ತಿರುಗ್ತವೆ. ಅದಾದಮೇಲೆ ಎಲೆಗಳು ಒಣಗಿ ಬಿಡ್ತವೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಮುಟ್ರಗೊಂಡಂಥ ಎಲೆಗಳು. ಆಯಿತಾ. ನಂತರ ಹೇಳೋದಾಯಿತು ಅಂತ ಹೇಳಿದರೆ ಇದನ್ನು ಏನು ಮಾಡಬೇಕು ನಾವು ಎರಡು ಮರಿ ಮತ್ತು ಏನು ದೊಡ್ಡದು ಪ್ರೌಢಾವಸ್ಥೆ ಎರಡೂ ಕೂಡ ತಿಂತವೆ. ಅದಕ್ಕೇನು ಮಾಡಬೇಕು ಅಂದರೆ ನಾನು ಆವಾಗಲೇ ಹೇಳಿದೆ ತಮಗೆ ಏನು ಅಂತ ಹೇಳಿದರೆ ಇದು ಇಂಜೆಕ್ಟ್ ಮಾಡುತ್ತೆ ತನ್ನ ಜೊಲ್ಲಿನ ಜೊತೆಗೆ. ಇದು ಏನೋ ಒಂದು ಟಾಕ್ಸಿನನ್ನು ಇಂಜೆಕ್ಟ್ ಮಾಡುತ್ತೆ. ಅದರಿಂದ ಇದು ಹಾಪರ್ ಬೋರ್ನ್ ಅಂದರೆ ಅಲ್ಲಿ ಸುಟ್ಟು ಥರ ಹಳದಿ ಬಣ್ಣದ್ದಾಗುತ್ತೆ. ಆಮೇಲೆ ಆ ಸುಟ್ಟದ್ದು ಯೆಲ್ಲೋಯಿಶ್ ಆಗಿ ಕೊನೆಗೆ ರೆಡ್ಡಿಶ್ ಆಗಿ ತೋರ್ಲಾಗ್ಬಿಡುತ್ತೆ. ಅಂದರೆ ಈ ಮುಳ್ಚ್ಕೊಂಡು ನಿಂತ್ಕೊಂಡು ಬಿಡುತ್ತೆ. ಹಾಗಾಗಬಾರ್ದು ಅಂತ ಹೇಳಿದರೆ ನಾವೇನು ಮಾಡಬೇಕು, ಇದನ್ನು ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೋಡೋದಾಯಿತು ಅಂತ ಹೇಳಿದರೆ ಇದನ್ನು ಫಸ್ಟು ಸೀಡ್ ಟ್ರೀಟ್ಮೆಂಟ್ ಮಾಡಿ ಬೀಜಗಳನ್ನ ಏನು ತರ್ತೀವಿ ಬೀಜೋಪಚಾರ ಮಾಡೇ ಬಿತ್ತಬೇಕು. ಆಮೇಲೆ ಕೆಲವೊಮ್ಮೆ ಮೊನೊಕ್ರೊಟೋಫಾಸನ್ನು 15 to 30 ಡೇಸ್ ಅಂತರದಲ್ಲಿ ಬಿತ್ತಿದ 15ರಿಂದ 30 ದಿನಕ್ಕೆ ಒಂದು ಮೊನೊಕ್ರೊಟೋಫಾಸ್ ಸ್ಪ್ರೇ ತೊಗೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ವೈಟ್ ಫ್ಲೈ ನೋಡೋಕ್ಕೆ ಇದು ವೈಟ್ ಕಲರ್ ಇರುತ್ತೆ. ಎಲೆಗಳ ಕೆಳಗಡೆ ಇರ್ತದೆ. ಎಲೆಗಳ ಕೆಳಗಡೆ ಇದ್ಬಿಟ್ಟು ಏನು ಮಾಡುತ್ತೆ ಅಂತ ಹೇಳಿದರೆ ಅದನ್ನು ಅಷ್ಟೇ ನಾವು ಹೊಲದಲ್ಲಿ ಹೋಗ್ತಾ ಇದ್ದರೆ ಇದು ನಮ್ಮ ಮುಖಕ್ಕೆ ಹಾರ್ಕೊಂಡು ಬರ್ತಾ ಇರ್ತದೆ. ಇದು ಕನ್ನಡದಲ್ಲಿ ಬಿಳಿ ನೊಣ ಅಂತ ಹೇಳ್ತೀವಿ. ಎಲೆಗಳ ಕೆಳಭಾಗದಲ್ಲಿ ಗುಂಪಾಗಿರ್ತದೆ, ರಸ ಇರ್ತದೆ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರ್ಕೊತವೆ. ಇದ್ರ ಬಾಧೆ ಕಂಡು ಬಂತು ಅಂತ ಹೇಳಿದರೆ ಮೊನೊಕ್ರೊಟೋಫಾಸ್ ಅಥವಾ DDVPನೋ ಸ್ಪ್ರೇ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಎಗ್ಗಳನ್ನ ಹೆಂಗಿರುತ್ತೆ ಅಂದರೆ ಸ್ಟಾಕ್ಡ್ ಎಗ್ಸ್ ಅಂದರೆ ಒಂದು ಎಳೆ ದಾರ ಕಟ್ಟಿಬಿಟ್ಟು ಅದರ ಮೇಲೆ ಎಗ್ಗಳನ್ನ ಇಡುತ್ತೆ ಅಂತಕ್ಕಂಥದ್ದು. ಇನ್ನು ಇದನ್ನು ಕಂಟ್ರೋಲ್ ಹೆಂಗೆ ಮಾಡೋದು ಅಂದರೆ ಆಮೇಲೆ ಇದು ಇನ್ನೊಂದು ಏನಂದರೆ ಇದು ಬಂತು ಅಂತ ಹೇಳಿದರೆ ಇದ್ರ ನಂತರ ಒಂದು ಕಂದು ಬಣ್ಣದ ಇದು ಬರುತ್ತೆ ಫಂಗಸ್. ಆದ್ದರಿಂದ ಇದು ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಆಮೇಲೆ ವೆಕ್ಟರ್ ಇದು ಅಂದರೆ ಈಗ ಹೆಂಗೆ ಮಸ್ಕಿಟೋ ಡೆಂಗ್ಯೂ ರೋಗ ಅಂತಾರಲ್ವ, ಅದೇ ರೀತಿ ಇದು ಕೂಡ ಬೇರೆ ವೈರಾಣುವನ್ನು ತೊಗೊಂಡು ಬರ್ತದೆ. ತನ್ನ ಮುಖಾಂತರ ತನ್ನ ರಸದಲ್ಲಿ ಸಲೈವದಲ್ಲಿ ರೋಗಾಣುವನ್ನು ತಗೊಂಡು ಬರುತ್ತೆ. ಅದಕ್ಕೆ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು. ಹೇಗೆ ಮಾಡೋದು ಅಂತ ಹೇಳಿದರೆ ಪ್ರಿಡೇಟರ್ಸ್ ಇದ್ದಾವೆ ಕೆಲವೊಂದು. ರೈಸೋಪ ಅಂತಕ್ಕಂಥದ್ದು ಗ್ರೀನ್ ಲೀಸ್ ವಿಂಗ್ ಅಂತ ಹೇಳಿದೆ, ಅದು ಪ್ರಿಡೇಟರ್ ಯೂಸ್ ಮಾಡ್ಬೋದು. ಅಂದರೆ ನೈಸರ್ಗಿಕ ಕೀಟಗಳನ್ನು, ನೈಸರ್ಗಿಕ ರೈತನ ಮಿತ್ರಗಳನ್ನು ಬಳಸ್ಕೊಂಡು ಇದನ್ನು ಕಂಟ್ರೋಲ್ ಮಾಡ್ಬೋದು. ಅದಲ್ಲದೆ ಕೆಲವೊಂದು ಟಾಲರೆಂಟ್ ವೆರೈಟಿ ಕಂಚನದಂಥ ಟಾಲರೆಂಟ್ ವೆರೈಟಿ ಇದ್ದಾವೆ, ಅದನ್ನು ಬಳಸ್ಕೊಳ್ಬೋದು. ಮತ್ತು ಹೆಂಗೆ ಮಾಡಬೇಕು ಅಂದರೆ ಲೀಫ್ ಹೋಪರ್ಗೆ ಏನೇನು ಮಾಡಿತ್ತು ಅದನ್ನೆಲ್ಲ ಪಾಯ್ಸನ್ ಬೇಟ್ ಇರ್ಬೋದು, ಟ್ರ್ಯಾಪ್ಸ್ ಇರ್ಬೋದು, ಲೂರ್ಸ್ ಇರ್ಬೋದು, ಅದನ್ನೆಲ್ಲ ಕೂಡ ಬಳಸ್ಕೊಳ್ಬೋದು ಅಂತ. ನೆಕ್ಸ್ಟ್ ಬರೋದು ಎಫಿಡ್ ಅಥವಾ ಹೇನು. ಏನಿದು ಎಫಿಡ್ ಅಥವಾ ಹೇನು ಅಂತ ಹೇಳಿದರೆ ಇದು ನೋಡಿ, ಇಲ್ಲಿ ಹಳದಿ ಕಲರ್ದು ಹೇನುಗಳು ಕಾಣ್ತಾ ಇದೆಯಲ್ವ. ಇವು ಏನು ಮಾಡ್ತವೆ ಅಂತ ಹೇಳಿದರೆ ಇದು ಎಲೆಗಳ ಕೆಳಗಡೆ ಎಸ್ಪೆಷಲಿ ಇದ್ಕೊಂಡು ತಿಂತಾ ಬರ್ತವೆ. ಇದು ಕೂಡ ತುಂಬ ಬೆಳೆಗಳಿಗೆ ಬರುತ್ತೆ. ಬ್ರಿಂಜಾಲು, ಚಿಲ್ಲಿ, ಅಮೆರಂಥಸ್ಸು ತುಂಬ ಬೆಳೆಗಳಿಗೆ ಬರುತ್ತೆ. ಇದು ತಿಂದು ಒಂದು ರಸವನ್ನು ಸ್ರವಿಸುತ್ತೆ. ಆ ರಸದಿಂದ ಅಲ್ಲಿ ಫಂಗಸ್ ಒಂಥರ ಬ್ಲ್ಯಾಕ್ ಕಲರ್ ಫಂಗಸ್ ಬರುತ್ತೆ. ಅದರಿಂದ ಇದನ್ನು ನಾವು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ. ಏನು ಮಾಡಬೇಕು, ಇದರಲ್ಲಿ ನೋಡಿ ಸ್ಪೆಷಲ್ ಏನು ಅಂತ ಹೇಳಿದರೆ ಇದು ಸೆಕ್ಷುಯಲಿ ಮತ್ತು ಪಾರ್ಥೆನೋಜೆನೆಟಿಕಲಿ ಇದು ರಿಪ್ರೊಡ್ಯೂಸ್ ಮಾಡುತ್ತೆ. ಏನದು ಸೆಕ್ಷುಯಲಿ ಮತ್ತು ಪಾರ್ಥೆನೋಜೆನಿಕಲಿ ರಿಪ್ರೊಡ್ಯೂಸ್ ಮಾಡೋದು ಅಂತ ಹೇಳಿದರೆ ಎರಡು ಗಂಡು ಮತ್ತು ಹೆಣ್ಣು ಕೀಟಗಳು ಬೇಕೇ ಅಂತ ಇಲ್ಲ. ಇದ್ರ ಮೊಟ್ಟೆ ಇಡಬೇಕು ಅಥವಾ ಇದರದ್ದು ತನ್ನ
ಅಭಿವೃದ್ಧಿ ಮಾಡ್ಕೊಳ್ಬೇಕು, ತನ್ನ ಮರಿಗಳನ್ನು ಹಾಕ್ಕೊಳ್ಬೇಕು ಅಥವಾ ಮೊಟ್ಟೆಗಳನ್ನ ಇಟ್ಕೊಳ್ಬೇಕು ಅಂತ ಹೇಳಿದರೆ ಇದಕ್ಕೆ ಗಂಡು ಅಥವಾ ಹೆಣ್ಣು ಬೇಕು ಅಂತಿಲ್ಲ. ಯಾವುದಿದೆಯೋ ಹುಟ್ಟಿದ ತಕ್ಷಣನೇ ಏನು ಮೊಟ್ಟೆಗಳನ್ನ ಇಡುವಂಥ ಕೆಪಾಸಿಟಿ ದೇವರು ಇದಕ್ಕೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಪಾರ್ಥಿನೋಜೆನೆಟಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಹುಟ್ಟಿದ ಎಲ್ಲ ಎಫಿಡ್ಗಳು ಹೆಣ್ಣುಗಳು ಕೂಡ ಮೊಟ್ಟೆಗಳನ್ನಿಡುವ ಕೆಪಾಸಿಟಿ ಹೊಂದಿರುತ್ತೆ. ಇದಕ್ಕೆ ಲೈಂಗಿಕತೆ ಅವಶ್ಯಕತೆ ಇರೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇದು ತುಂಬ ಸಿಕ್ಕಾಪಟ್ಟೆ ಒಮ್ಮೆ ಒಂದು ಹೆಣ್ಣು ಬಂತು ಅಂತ ಹೇಳಿದ್ರೆ ಸಾವಿರಾರು ಹೆಣ್ಣುಗಳನ್ನ ವಿದಿನ್ ಸೆಕೆಂಡ್ಸಲ್ಲೇ ತಯಾರು ಮಾಡಿಬಿಡ್ತವೆ. ಇದು ಅಟ್ಯಾಕ್ ಮಾಡೋದ್ರಿಂದ ಲೀಫ್ಗಳು ಕರ್ಲ್ ಆಗಿ ಇದಾಗ್ತದೆ. ಇದನ್ನು ಕೂಡ ಅಷ್ಟೇ ಪಾಯ್ಸನ್ ಬೇಟ್ ಇಡ್ಬೋದು. ಆಮೇಲೆ ನಾವು ಏನು ರೆಸಿಸ್ಟೆಂಟ್ ವೆರೈಟೀಸ್ ಬೆಳಿಬೋದು, ಲೂರ್ಸು ಟ್ರ್ಯಾಪ್ಸು ಬಳಸ್ಬೋದು ಅಂತಕ್ಕಂಥದ್ದು. ಮತ್ತೆ ಬರೋದು ನೆಕ್ಸ್ಟು ಮೈಟ್ಸ್ ಅಂತ ಹೇಳಿದರೆ ಈ ಥರ ಕಾಣ್ತದೆ. ಮೈಟು ನೋಡೋಕ್ಕೆ ಡಾಟೆಡ್ ಇರ್ತವೆ, ಡಾಟೆಡ್ ಮೈಟು. ಇದು ತುಂಬ ಚಿಕ್ಕದಾಗಿರ್ತದೆ, ಮೈಕ್ರೋಸ್ಕೋಪಲ್ಲಿ ನೋಡಿದ್ದಿದ್ದು. ಇದು ಸ್ಪಾಟ್ಸ್ ಇರ್ತದೆ. ಇದು ಈ ರೀತಿ ಎಲೆಗೆ ಯಾವ ರೀತಿ ಡ್ಯಾಮೇಜ್ ಮಾಡಿದೆ ನೋಡಿ, ಈ ರೀತಿ. ಆಮೇಲೆ ಇದು ಪಾಲಿಫ್ಯಾಗಸ್, ಇದು ಕೂಡ 183 ಬೆಳೆಗಳ ಮೇಲೆ ಬರ್ತದೆ ಅಂತಕ್ಕಂಥದ್ದು ಇದು. ಆಮೇಲೆ ಇದು ಬಾಲ್ಸನ್ನು ತಿಂದ್ಬಿಟ್ಟು ಹಾಳು ಮಾಡ್ತದೆ, ಎಲೆಗಳನ್ನು ಹಾಳು ಮಾಡ್ತದೆ. ಎಲೆಗಳು ಮೈಟ್ ಅಂತ ಬಂದುಬಿಟ್ರೆ ಎಲೆಗಳು ಎಲ್ಲೆಲ್ಲ ಮೈಟ್ ಬಂದು ತಿಂತದೋ ಎಲೆಗಳು ಅಥವಾ ಹಾಳು ಮಾಡ್ತದೋ ಅಲ್ಲಿ ಎಲೆಗಳು ಯಾವ ರೀತಿ ಇದು ಆಗ್ತವೆ ಅಂತ ಹೇಳಿದರೆ ಕೆಳಗಡೆ ಮುಖ ಮಾಡಿ ತಿರ್ಚ್ಕೊಂಡು ನಿಲ್ತವೆ. ಅದಕ್ಕೆ ನಾವೇನು ಹೇಳ್ತೀವಿ, ಡೌನ್ ಕರ್ಲ್ ಅಂತ ಹೇಳ್ತೇವೆ. ಅಂದರೆ ಕೆಳಭಾಗವಾಗಿ ಎಲೆಗಳು ಕೆಳಭಾಗವಾಗಿ ತಿರ್ಚ್ಕೋತವೆ ಅಂತಕ್ಕಂಥದ್ದು. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು ಅಂತಂದರೆ ಏನು ನಮ್ದು ಹಲವಾರು ಕೆಮಿಕಲ್ಗಳಿದ್ದಾವೆ. ಸಲ್ಫರ್ ಸ್ಪ್ರೇ ಇರ್ಬೋದು, ಅಬೆಮೆಕ್ಟಿನ್ ಇರ್ಬೋದು, ಆ ಥರ ಸ್ಪ್ರೇಗಳನ್ನು ತೆಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಥ್ರಿಪ್ಸ್ ಅಂತ ಹೇಳಿದರೆ ಎಲೆಗಳು ಕಂದು ಬಣ್ಣಕ್ಕೆ ತಿರುಗ್ತವೆ, ಹಿಂಭಾಗಕ್ಕೆ ಮಡಚ್ಕೋತವೆ. ನಮ್ಮ ಮೈಟ್ ಹೇಳಿದ್ನಲ್ಲ, ಅದೇ ರೀತಿ ಇಲ್ಲಿಯೂ ಕೂಡ ಇದು ಎಲೆಗಳು ತಿರ್ಚ್ಕೊಳ್ತವೆ ಅಂತಕ್ಕಂಥದ್ದು. ಇಲ್ಲಿಯೂ ಕೂಡ ನಾವೇನು ಮಾಡಬೇಕು, ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಆಕ್ಸಿಡಮಿಟಾನಿಂದ, ಡೈಮೆಥೋಯೇಟಿಂದ, DDBPಯಿಂದ ಸ್ಪ್ರೇ ಮಾಡ್ಕೊಳ್ಬೋದು. ಅದಲ್ಲದೆ ನಾವು ಇಲ್ಲಿ ಏನು ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ರೆಸಿಸ್ಟೆಂಟ್ ವೆರೈಟಿಗಳನ್ನ ಬಳಸ್ಬೋದು. ನೆಕ್ಸ್ಟ್ ಬರೋದು ರೆಡ್ ಕಾಟನ್ ಬಗ್. ಈ ಥರ ಕಾಣ್ತದೆ. ಇದು ಕಲರ್ ರೆಡ್ ಇರೋದ್ರಿಂದ ಇದನ್ನು ರೆಡ್ ಕಾಟನ್ ಬಗ್ ಅಂತ ಹೇಳ್ತೀವಿ. ಈ ರೀತಿ ಕಾಣ್ತದೆ. ಇದನ್ನೇನು ಮಾಡಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಇದು ಹತ್ತಿಯ ಏನು ಬಲಿತಾ ಇರ್ತವೆ ಹತ್ತಿ ಕಾಯಿಗಳು, ಅದರ ರಸ ಇರ್ತದೆ. ಹೀಗಾಗಿ ಗುಣಮಟ್ಟ ನಾರಿನ ಗುಣಮಟ್ಟ ಕಡಿಮೆ ಆಗ್ತದೆ. ಮತ್ತು ಅಲ್ಲದೆ ಏಕದಮ್ ಏನಂತ ಹೇಳಿದರೆ ಯಾವುದೇ ರೀತಿಯ ಮಾರ್ಕೆಟ್ ಬೆಲೆನೇ ಸಿಗಬಾರ್ದು, ಆ ರೀತಿ ಕಾಣಿಸ್ತದೆ. ಇದು ಸ್ಪೆಷಲ್ ಏನು ಅಂತ ಹೇಳಿದರೆ ಇದು ಮೊಟ್ಟೆಗಳನ್ನು ಮಣ್ಣಲ್ಲಿಡ್ತದೆ ಅಂತಕ್ಕಂಥದ್ದು. ಆಮೇಲೆ ಇದು ಮರಿ ಬಂದ ತಕ್ಷಣ ಕಾಯಿ ಎಲೆ ಎಲ್ಲದ್ರ ಮೇಲೆ ಫೀಡ್ ಮಾಡ್ತದೆ ಅಂತಕ್ಕಂಥದ್ದು. ಆಮೇಲೆ ಇದನ್ನು ಕಂಟ್ರೋಲ್ ಹೇಗೆ ಮಾಡೋದು ಅಂತಂದರೆ ಹೇಳ್ತೇನೆ. ಇದು ಈ ಎಲ್ಲ ಬಗ್ಗಳನ್ನು ಸೇರಿಸಿ ಕೊನೆಗೆ ಹೇಳ್ತೇನೆ. ಇನ್ನು ನೆಕ್ಸ್ಟ್ ಬರೋದು ಡಸ್ಕಿ ಕಾಟನ್ ಬಗ್ ಅಥವಾ ಮಾಸಲು ಬಣ್ಣದ ಹತ್ತಿ ತಿಗಣೆ ಅಂತ ಹೇಳ್ತೇವೆ. ಇದು ಏನು ಮಾಡ್ತದೆ, ಹತ್ತಿ ಕಾಯಿಗಳನ್ನ ಬಲಿಯೋ ಮುಂಚೆನೇ ಅರಳೋ ರೀತಿ ಮಾಡ್ತದೆ. ಅಂದರೆ ಇದು ಏನು ತಿಂತಿರ್ತದೆ ಆ ಕಾಯಿಗಳು ಅರಳಿಬಿಡ್ತವೆ. ಅದು ಇನ್ನೂ ಒಳಗಡೆ ಇದ್ದು ನಾರು ಬಲ್ತಿರೋದೇ ಇಲ್ಲ, ಆವಾಗಲೇ ಕಾಯಿಗಳು ಅರಳಿಬಿಡ್ತವೆ. ಹಾಗಾಗಿ ಅಲ್ಲಿ ನಮಗೆ ಒಳ್ಳೆಯ ರೀತಿಯ ಏನು ಫಸಲು ಸಿಗೋದಿಲ್ಲ. ಕೆಳದರ್ಜೆಯ ನಾರು ತುಂಬ ಲೋ ಕ್ವಾಲಿಟಿದಿರ್ತದೆ. ಮತ್ತು ಬೀಜಗಳು ಅಷ್ಟೇ ತುಂಬ ಹಾಳಾಗೋಗ್ಬಿಟ್ಟಿರ್ತದೆ. ಇದು ಬೀಜಗಳು ಅಲ್ಲಿ ಒಳಗಡೆನೇ ಎಲ್ಲ ಹೊಲಸು ಮಾಡಿರೋದ್ರಿಂದ ಇದು ಯಾವ ರೀತಿ ನಮಗೆ ಬಿಡಿಸ್ಲಿಕ್ಕೇ ಆಗಲ್ಲ, ಕಾಟನನ್ನು ಬಿಡಿಸ್ಲಿಕ್ಕೆ ಆಗಲ್ಲ, ಅಷ್ಟು ಕೆಟ್ಟದಾಗಿ ಇದು ರೆಡಿ ಮಾಡ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಕಾಟನ್ ಲೀಫ್ ರೋಲರು. ಅಂದರೆ ಎಲೆಗಳನ್ನು ಸುತ್ತಕೊಂಡು ಒಳಗಡೆನೇ ಇದು ಇರ್ತದೆ. ಇದು ಕೀಡಿಯ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಇದು ಪತಂಗದ ವಿಶೇಷತೆ ಏನು ಅಂತ ಹೇಳಿದರೆ, ಒಂದು ಏನು ಇದ್ರದ್ದು ವಿಂಗ್ ಇರ್ತದೆ ಅಥವಾ ಇದರದ್ದು ಇದು ಇರ್ತದೆ, ಅಲ್ಲಿ OR ಅಂತಕ್ಕಂಥದ್ದು ಮಾರ್ಕ್ ಇರ್ತದೆ. ಎರಡೂ ಸೈಡು OR, ಮಿರರ್ ಇಮೇಜ್ ಅಂತ ಹೇಳ್ತೇವೆ ನಾವು. ಈ ಸೈಡು OR ಕಾಣುತ್ತೆ, ಈ ಸೈಡು OR ಅಂತ ಬರೆದಿರ್ತದೆ. ಆ ಥರ ನಮಗೆ ಕಾಣಿಸ್ತೈತೆ ನೈಸರ್ಗಿಕವಾಗಿ, ಆ ರೀತಿ ಕಾಣಿಸ್ತದೆ. ಅಂದರೆ ರೈತರು ಇದನ್ನೇ ನೋಡಿದ ತಕ್ಷಣ ಇದು ರೋಲರು, ಅಂದರೆ ಎಲೆಗಳನ್ನು ಸುತ್ತಿ ಒಳಗಡೆನೇ ಇರ್ತದೆ ಅಂತಕ್ಕಂತ ತಿಳ್ಕೊಬೇಕು. ಇಂಥ ಟೈಮಲ್ಲಿ ಏನು ಮಾಡಬೇಕು, ಟ್ರೈಕೋಗ್ರಾಮಗಳನ್ನು ಬಳಸಬೇಕಾಗ್ತದೆ. ಸಾಕಷ್ಟು ನೈಸರ್ಗಿಕ ನಮ್ಮ ಮಿತ್ರಗಳಿದ್ದಾವೆ, ಅಂಥವನ್ನ ಅಲ್ಲಿ ಬಳಸ್ಕೊಂಡು ನಾವು ಇದನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ನೋಡಿ, ಇದು ನಮ್ಮ ಮುಖ್ಯವಾದ ಏನು ರೋಲರ್ ಕೀಟ, ಅದರದ್ದು ಪ್ಯೂಪ, ಲಾರ್ವಾ, ಎಗ್ಗಳು ಯಾವ ರೀತಿ ಕಾಣ್ತದೆ ಅಂತಕ್ಕಂಥದ್ದು ಅದರ ಅಂಥದ್ದು.
ನಂತರ ಬರೋದು ನಮ್ಮದು ವಿವಿಲ್. ಇಲ್ಲಿ ವಿವಿಲಲ್ಲೂ ಅಷ್ಟೇ ಇದು ವಿವಿಲ್ಲು ಕೂಡ ಏನು ಮಾಡ್ತದೆ ಅಂತ ಹೇಳಿದ್ರೆ ಕಾಟನ್ದು ಒಂದು ಸೀರಿಯಸ್ ಪೆಸ್ಟ್ ಒನ್ ಟೈಮ್ ತುಂಬ ಸೀರಿಯಸ್ಸು. ಏನಂತ ಹೇಳಿದರೆ ಪ್ರೌಢ ಮತ್ತು ಮರಿತಿಗಣೆಗಳು ಮೊಗ್ಗು ಮತ್ತು ಚಿಕ್ಕ ಚಿಕ್ಕ ಗಾತ್ರದ ಕಾಯಿಗಳೇನಿರ್ತವೆ ಅದರ ರಸ ಇರ್ತದೆ. ಮೊಗ್ಗು ಸಣ್ಣ ಕಾಯಿಗಳು ಉದುರ್ತವೆ. ಬಾಧಿತ ಕಾಯಿಗಳ ಮೇಲೆ ಕೆಂಪು ಕಲೆಗಳು ಬಂದು ಬರ್ತದೆ. ಮತ್ತು ಇದು ಕಾಯಿಗಳು ಹೆಂಗಾಗ್ತವೆ ಅಂದರೆ ಗಿನಿ ಮೂಗಿನ ಆಕಾರ ಹೊಂದ್ತದೆ. ಬಾಧಿತ ಕಾಯಿಗಳು ಇರ್ಕಲ್ ಬಿಡುತ್ತದೆ. ಅಂದರೆ ಹಿಂಗೆ ಒಡೆದೋಗ್ಬಿಡುತ್ತೆ ಅಂತಕ್ಕಂಥದ್ದು. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ ಕ್ಲೋರೋಫೈರಿಫಾಸಿಂದ ಸ್ಪ್ರೇ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ಯಾವಾಗ ಅಂದರೆ ಒಂದು ಕಾಯಿ ಕಟ್ಟೋ ಹಂತದಲ್ಲಿ ಇದು ಬರ್ತದಾ ಅಂತ ನೋಡಿಕೊಂಡು ನಾವು ವ್ಯವಸ್ಥೆನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಅದಲ್ಲದೆ ಇಲ್ಲಿ ನೋಡಿ ಇದು ವಿವಿಲ್ ಕಾಣ್ತಾ ಇದೆ. ಕಾಂಡಗಳನ್ನು ಯಾವ ರೀತಿ ಹಾಳು ಮಾಡಿದೆ ಅಂತಕ್ಕಂಥದ್ದು. ನೆಕ್ಸ್ಟು ಗ್ರಾಸ್ ಹೋಪರು ಅಂದರೆ ನಮ್ಮ ಮಿಡತೆಗಳಂತ ಏನು ಹೇಳ್ತೀವಿ ಅವು ಏನಿಲ್ಲ ಅದು ಸುಮ್ಮನೆ ತಿಂತಾ ಹೋಗ್ತದೆ ಕಂಪ್ಲೀಟ್ ಫಲವನ್ನು. ಅಷ್ಟೊಂದು ಸೀರಿಯಸ್ ಇಲ್ಲ ನಮ್ಮ ಭಾರತದಲ್ಲಿ. ಆದರೆ ಇದು ಬಂತು ಅಂತ ಹೇಳಿದರೆ ಮೆಲಾತಿನ್ ಹಾಕೋದು ಒಳ್ಳೆಯದು. ಆಮೇಲೆ ಮಿಲಿ ಬಗ್ಗು ಇದು ಕೂಡ ಅಷ್ಟೇ. ಇದು ಮಿಲಿ ಬಗ್ಗು ಅಂತಂದರೆ ನಮ್ಮ ಈ ಸಾವಯವ ಕೃಷಿಯಲ್ಲಿ ಏನು ಹುಳಿ ಮಜ್ಜಿಗೆ ಬರ್ತದೆ ಅದು ಬೆಸ್ಟ್. ಇದಕ್ಕೆ ಕಂಟ್ರೋಲ್ ಮಾಡಬೇಕು ಅಂದರೆ ಸ್ಪ್ರೇ ಮಾಡಿಬಿಟ್ರೆ ಹೊರಟೋಗ್ತದೆ. ಇಲ್ಲ ನಮಗೆ ಅದು ನಮ್ಮ ಇದರಲ್ಲಿ ಅಷ್ಟೊಂದು ಅಲಾರ್ಮಿಂಗ್ ಇಲ್ಲ ಇದು. ಆದರೂ ಕೂಡ ಇದು ಬಂತು ಅಂತ ಹೇಳಿದರೆ ನಾವೇನು ಮಾಡಬೇಕು ಮೆಲಾಥಿಯನು, ಪ್ಯಾರಾಥಿಯನು, ಮೊನೊಕ್ರೋಟೋಫಾಸನ್ನು ಸ್ಪ್ರೇಗಳನ್ನ ತಗೊಳ್ಬೋದು. ಆದರೆ ಹುಳಿ ಮಜ್ಜಿಗೆ ಇತ್ತಂದರೆ ಅದನ್ನು ಸ್ಪ್ರೇ ಮಾಡಿದರೆ ಖರ್ಚು ಕಡಿಮೆ ಆಗುತ್ತೆ ಮತ್ತು ಮನುಷ್ಯನಿಗೂ ಮತ್ತು ಮಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾ ನೆಕ್ಸ್ಟ್ ಬರೋದು ಮಿರಿಡ್ ಬಗ್ಗು. ಮಿರಿಡ್ ಬಗ್ಗದು ಅದೇ ಮಿರಿಡ್ ಬಗ್ಗುನೂ ಅಷ್ಟೇ. ಅದು ಏನು ಮಾಡುತ್ತೆ ಅಂದರೆ ಪ್ಯಾರೆಟ್ ಬೀಕಿಂಗ್ ಅಂತ ಹೇಳಿದ್ನಲ್ಲ ನಾನು. ಕಾಯಿಗಳು ಈ ರೀತಿ ಗಿಳಿ ಮೂಗಿನ ಥರ ಕಾಯಿಗಳನ್ನು ರೆಡಿ ಮಾಡ್ತದೆ ಅಂತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಬರೋದು ಇಂಟಗ್ರೇಟೆಡ್ ಪೆಸ್ಟ್ ಅಂದರೆ ಎಲ್ಲವನ್ನು ಸೇರಿಸ್ಬಿಟ್ಟು ಯಾವ ರೀತಿ ಕಂಟ್ರೋಲ್ ತಗೊಳ್ಬೋದು ಅಂತಕ್ಕಂಥದ್ದು. ಅಂದರೆ ಯಾವ ರೀತಿ ಕಂಟ್ರೋಲ್ ತಗೊಳ್ಳೋದು ಅಂತ ಹೇಳಿದರೆ ಸಮಗ್ರವಾಗಿ ಕೀಟದ ನಿರ್ವಹಣೆಯನ್ನು ಕೀಟ ಪೀಡೆ ನಿರ್ವಹಣೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದರೆ ಮೊದಲನೇದಾಗಿ ನಾವು ನೋಡೋದಾದರೆ ಪ್ರಾರಂಭದಲ್ಲಿ ಹತ್ತಿ ರಸ ಹೀರುವ ಕೀಟಗಳು ಬರ್ತವೆ. ಹತ್ತಿ ರಸ ಕೀಟಗಳು ಬರ್ತವೆ ಅಂತ ಹೇಳಿದರೆ ಮೊದಲನೇದಾಗಿ ಬೀಜೋಪಚಾರ ಮಾಡೋದು ಒಳ್ಳೆಯದು. ಬೀಜೋಪಚಾರ ಎದರಿಂದ ಮಾಡಬೇಕು? ನಮ್ಮ ಬೀಜಾಮೃತ ಅಂತ ಸಿಗ್ತದೆ ನಮ್ಮ ಇದರಲ್ಲಿ ಸಾವಯವ ಕೃಷಿಯಲ್ಲಿ. ಇಲ್ಲ ಅಂತ ಹೇಳಿದರೆ ಇಮಿಡಾಕ್ಲೋಪ್ರಿಡ್ನಾದರೂ ಮಾಡಿಕೊಂಡ್ರೆ ಕೀಟಗಳು ಬರಲ್ಲ ಅಂತಕ್ಕಂಥದ್ದು. ನೆಕ್ಸ್ಟು ಅಂದರೆ ಬೀಜೋಪಚಾರ ಮಾಡೋದ್ರಿಂದ 40ರಿಂದ 60 ದಿನದವರೆಗೆ ಕೀಟಗಳ ಹಾವಳಿ ಬರೋದಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೋಬೇಕು. ಆಮೇಲೆ ಇನ್ನು ಕೆಲವೊಮ್ಮೆ ಕಾಂಡ ಕೊರಕಗಳು ಆಕರ್ಷಿಸೋಕ್ಕೆ ಕೆಲವೊಂದು ನಮ್ಮ ಏನು ಬಾಲ್ವರ್ಮ್ ಬರ್ತವೆ. ಬಾಲ್ವರ್ಮಿಗಾಗಿ ಬೆಂಡೆಯನ್ನು ಬಿತ್ತಬೇಕು. ಬೆಂಡೆಯನ್ನು ಬಿತ್ತಿದ್ರೆ ಎಲ್ಲಿ ಬಿತ್ತೋದು? ಸುತ್ತ ಹತ್ತಿ ಬೆಳೆಯ ಸುತ್ತ ಬೆಳಿಬೋದು ಅಥವಾ ಜೊತೆಗೆ ಪ್ರತಿ 25 ಸಾಲಿಗೆ ಒಂದು ಸಾಲಿನಂತೆ ಈ ಬೆಂಡೆಯನ್ನು ಬೆಳಿಬೋದು. ಬೆಂಡೆ ಬಿತ್ತನೆಯನ್ನು ಹತ್ತಿ ಬಿತ್ತನೆಯ ದಿನವೇ ಬಿತ್ತಬೇಕಾಗ್ತದೆ. ಹುಳುಗಳು ಬಾಧೆಗೊಳಗಾದ ಬೆಂಡೆಕಾಯಿಗಳನ್ನು ಆಗಾಗ ಕಿತ್ತು ನಾಶಪಡಿಸಬೇಕು. ಅಂದರೆ ಹುಳುಗಳು ಬಂದು ಬೆಂಡೆಯನ್ನು ತಿನ್ನೋಕ್ಕೆ ಅಂದರೆ ಹತ್ತಿ ಮತ್ತು ಬೆಂಡೆಯನ್ನು ಕಂಪೇರ್ ಮಾಡಿದರೆ ಕೀಟಗಳು ಬೆಂಡೆಯನ್ನು ಪ್ರಿಫರ್ ಮಾಡ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಬೆಂಡೆಯನ್ನು ಕಿತ್ತು ಹಾಕೋದು ಅಥವಾ ಬೆಂಡೆಕಾಯಿಗಳನ್ನು ತೆಗೆದು ಹಾಕೋದ್ರಿಂದ ಎಲ್ಲ ಕೀಟಗಳು ನಿರ್ವಹಣೆ ಆಗ್ತದೆ. ಕಡಿಮೆ ಖರ್ಚಿನಲ್ಲಿ ನಿರ್ವಹಣೆ ಆಗ್ತದೆ. ಅಥವಾ ನಾವು ಚೆಂಡು ಹೂವನ್ನು ಕೂಡ ಹಾಕ್ಕೊಳ್ಬೋದು. ಅಲ್ಲಿಯೂ ಕೂಡ ನಿರ್ವಹಣೆ ಆಗ್ತದೆ ಅಂತಕ್ಕಂಥದ್ದು. ಸಕ್ಕಿಂಗ್ ಪೆಸ್ಟಿಗೆ ನಾನು ಹೇಳ್ದಂಗೆ ನಾವು ಸಾಧ್ಯವಾದಷ್ಟು ರೆಸಿಸ್ಟೆಂಟ್ ವೆರೈಟೀಸನ್ನು ಹಾಕ್ಕೊಳ್ಬೇಕು ಮತ್ತು ವೆಜಿಟೇಟಿವ್ ಗ್ರೋತ್ ಟೈಮಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನೋಡಬೇಕಾಗ್ತದೆ. ನೆಕ್ಸ್ಟು ಏನು ಸಕ್ಕಿಂಗ್ ಪೆಸ್ಟ್ಗಳಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ರೆಸಿಸ್ಟೆಂಟ್ ವೆರೈಟೀಸ್ MCU ಇದೆ, NHH44 ಇದೆ, ಸರಿತಾ ಇದೆ. ಆಮೇಲೆ ವೈಟ್ ಫ್ಲೈಗೆ ರೆಸಿಸ್ಟೆಂಟ್ ಅಂದರೆ LK ಸೀರೀಸ್ ಇದ್ದಾವೆ. ಆಮೇಲೆ ಕ್ಯಾರ್ಬೋಫಿರಾನ್ ಹಾಕ್ಕೋಬೋದು. ಗ್ರೋಯಿಂಗ್ ಯಾವುದು ಬ್ಲ್ಯಾಕ್ ಗ್ರಾಮು, ಗ್ರೀನ್ ಗ್ರಾಮು, ಸೋಯಾಬೀನನ್ನು ಹಾಕ್ಕೋಬೋದು. ಇವನ್ನ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ನಮಗೆ ಮಲ್ಚಿಂಗು ಆಗ್ತದೆ ಮತ್ತು ಕೆಲವೊಂದು ಕೀಟಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಅದರ ಜೊತೆಗೆ ಕೆಲವೊಮ್ಮೆ ನಮಗೆ ನ್ಯಾಚುರಲ್ ಎನಿಮೀಸ್ ನೈಸರ್ಗಿಕ ಏನು ಶತ್ರುಗಳಿದ್ದಾವೆ ಅಥವಾ ರೈತನ ಮಿತ್ರ ಕೀಟಗಳಿದ್ದಾವೆ ಅವು ಬೆಳೀತವೆ ಅಂಥದ್ದು. ಇನ್ನು ಬಾಲ್ ವರ್ಮ್ಸಿಗೆ ಆಗಿ ಬೆಳೆಯೋದು ಯಾವುದು IPM ಯಾವುದು ಅಂತ ಹೇಳಿದರೆ ನಾನು ಹೇಳ್ದಂಗೆ ಬರ್ಡ್ ಪರ್ಚ್ ಅಂತ ಹೇಳ್ತೇವೆ. ಕಟ್ಟಿಗೆಯಿಂದ ಪಕ್ಷಿಗಳು ಕೂತ್ಕೊಳ್ಳೋಕೆ ವ್ಯವಸ್ಥೆ T ಶೇಪಿನ ಅಲ್ಲಿ ಕಟ್ಟಿಗೆಗಳನ್ನ ಚುಚ್ಚಿ ಹೊಲದಲ್ಲಿ ಇಟ್ಕೋಬೇಕು. ಅದರಿಂದ ಏನಾಗ್ತದೆ ಪಕ್ಷಿಗಳು ಮೈನಾ ಅಥವಾ
ಕಾಗೆ ಬಂದುಬಿಟ್ಟು ಹುಳುಗಳನ್ನ ಎತ್ಕೊಂಡು ಹೋಗ್ತದೆ. ಆಮೇಲೆ ಎಷ್ಟು ಸಾಧ್ಯನೋ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಹಾಕ್ತಾ ಬರಬೇಕು. ಬಾರ್ಡರ್ ಕ್ರಾಪಲ್ಲಿ ಜವಾರು, ಮೇಜು ಅಂದರೆ ಎತ್ತೆತ್ತರ ಬೆಳೆಗಳನ್ನ ಹಾಕೊಳ್ಳೋದ್ರಿಂದ ಅದ್ರ ಮೇಲೂ ಪಕ್ಷಿಗಳು ಬಂದುಬಿಟ್ಟು ಕೂತ್ಕೊಂಡು ಇದನ್ನು ತಿಂತವೆ ಅಂತಕ್ಕಂಥದ್ದು. ಮತ್ತು ಮ್ಯಾರಿಗೋಲ್ಡ್ ಅಥವಾ ಚೆಂಡು ಹೂವನ್ನ ಹಾಕೊಳ್ಳೋದನ್ನು ಹೇಳಿದೆ ನಾನು. ಟ್ರ್ಯಾಪ್ ಕ್ರಾಪಾಗಿ ಬಳಸ್ತೇವೆ. ಬೆಂಡೆಯನ್ನು ಟ್ರ್ಯಾಪ್ ಕ್ರಾಪಾಗಿ ಬಳಸ್ತೇವೆ. ಅದನ್ನು ಕೂಡ ಬಳಸ್ಕೊಳ್ಬೋದು. ಮತ್ತು ಬ್ಯಾಲೆನ್ಸ್ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಕೊಡ್ತಾ ಬರಬೇಕು. ಓನ್ಲಿ ನಾವು ಇದನ್ನು ಮಾತ್ರ ಕೊಟ್ಟರೆ ಆಗ ರಾಸಾಯನಿಕ ಕೀಟನಾಶಕಗಳನ್ನ ಕೊಟ್ಟರೆ ಅದು ಏನಾಗ್ತದೆ ಅಂದರೆ ಜಮೀನು ಹಾಳಾಗ್ತದೆ, ಜೊತೆಗೆ ನಮ್ದು ಇದೂ ಆಗ್ತದೆ. ಕೆಲವೊಮ್ಮೆ ಕಮರ್ಷಿಯಲ್ ಆಗಿ ಕೆಲವೊಂದು ಬೀಟಿಗಳು ಇದ್ದಾವೆ. ಯಾವುದು ಡೈಪೆಲ್ ಇರ್ಬೋದು, ಡೆಲ್ಫಿನ್ ಇರ್ಬೋದು, ಆಮೇಲೆ ಬಯೋಬಿಟ್ ಇರ್ಬೋದು, ಹಾಲ್ಟ್ ಅಂತಕ್ಕಂಥದ್ದು ಅಂಥವನ್ನು ಕೂಡ ಬಳಸ್ಬೋದು. ಆಮೇಲೆ ನಾನು ಹೇಳ್ದಂಗೆ ಟೀ ಶೇಪ್ಡು ಏನು ಒಣಗಿದ ಮರದ ಕಟ್ಟಿಗೆಗಳನ್ನು ಚುಚ್ಬೋದು. ಬರ್ಡ್ಗಳು ಅದ್ರ ಮೇಲೆ ಕೂತ್ಕೊಂಡು ಪಕ್ಷಿಗಳು ಕಂಟ್ರೋಲ್ ಮಾಡುತ್ತೆ. ಏನೂ ಮಾಡೋಕ್ಕೆ ಪಾಸಿಬಲ್ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಸಿಂಥೆಟಿಕ್ ಪೈರಥ್ರಾಯ್ಡನ್ನು 2-3 ರೌಂಡು ಹಾಕ್ಕೊಳ್ಬೇಕಾಗ್ತದೆ ಅಂತ ಹೇಳಿ ಇವತ್ತಿನ ದಿನ ಇಷ್ಟಕ್ಕೆ ಮುಗಿಸ್ತೇನೆ. ಇಲ್ಲಿ ಒಂದು ಕೊನೆಗೆ ಇವತ್ತಿನ ಟ್ಯಾಗ್ಲೈನು ಅಂತ ಹೇಳಿದರೆ, ಬಡತನ ಮನುಷ್ಯನಿಗಿರಬೇಕು, ಮನಸ್ಸಿಗಿರಬಾರ್ದು. ಬಡತನ ಮನುಷ್ಯನಿಗಿರಬೇಕು, ಮನಸ್ಸಿಗಿರಬಾರ್ದು. ಅದೇ ಶ್ರೀಮಂತಿಕೆ ಮನಸ್ಸಿಗಿರಬೇಕು, ಮನುಷ್ಯನಿಗಿರಬಾರ್ದು. ಅಂದರೆ ಮನುಷ್ಯನ ಮನಸ್ಸು ಶ್ರೀಮಂತವಾಗಿರಬೇಕು. ದುಡ್ಡು ಇರಲಿ ಬಿಡಲಿ ಅಂತ ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.